महत्वपूर्ण बातों को जो हमने देखा केवल याद दिलाना चाहता हूँ. ನಾವು ಮಹತ್ವಪೂರ್ಣವಾದ ವಿಷಯಗಳನ್ನು ಯಾವುದನ್ನು ಕಲಿತೇವೋ ಅದನ್ನು ಜ್ಞಾಪಿಸಿ ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. परिवार एक पवित्र कार्य है. ಕುಟುಂಬ ಇದು ಒಂದು ಪರಿಶುದ್ಧವಾಗಿರುವಂತಹ ಕಾರ್ಯವಾಗಿದೆ. संसार का जो किसी रीति रिवाज के अनुसार शुरू किया गया एक व्यवस्था नहीं है परिवार. ಈ ಕುಟುಂಬ ಎಂಬುದು ಅದು ಈ ಲೌಕಿಕವಾಗಿರುವಂತಹ ಅಥವಾ ಈ ಲೋಕದ ಜನರು ಸ್ಥಾಪಿಸಿದ ಹಾಗೆ ಅಲ್ಲ. ಇದು ಕುಟುಂಬ ಜೀವಿತ. पारिवारिक जीवन पूर्णतया परमेश्वर के द्वारा शुरू किया गया, परमेश्वर के द्वारा निर्धारित किया गया एक व्यवस्था. ಕುಟುಂಬ ಎಂದು ಹೇಳುವಾಗ ಅದು ದೇವರು ತಾನೇ ಸ್ಥಾಪಿಸಿದಂತದ್ದು, ದೇವರು ತಾನೇ ಸಂಸ್ಕರಿಸಿರುವ ಅಥವಾ ಸಂಸ್ಥೆ ಸ್ಥಾಪಿಸಿದ್ದು ಆಗಿದೆ. जैसे हम अपने आत्मिक जीवन को या कलीसियाई जीवन को हम महत्व देते हैं, उतना ही महत्व हमें अपने पारिवारिक जीवन पर भी देना होगा. ಪ್ರಿಯರೇ, ನಾವು ಯಾವ ರೀತಿಯಾಗಿ ಸಭೆಯ ವಿಷಯದಲ್ಲಿ ಮತ್ತು ಆತ್ಮಿಕ ವಿಷಯದಲ್ಲಿಯೂ ಲಕ್ಷ್ಯ ಕೊಟ್ಟು ಅದಕ್ಕಾಗಿ ಆ ಪವಿತ್ರತೆಯನ್ನು ಕಾಪಾಡುತ್ತೇವೋ ಅದೇ ರೀತಿಯಾಗಿ ಕುಟುಂಬ ಜೀವಿತದಲ್ಲಿಯೂ ಆ ಪವಿತ್ರತೆಯನ್ನು ನಾವು ನೋಡಬೇಕು. मैं इन बातें कहने का एक कारण है, ಈ ವಿಷಯಗಳನ್ನು ಹೇಳಲಿಕ್ಕೆ ಒಂದು ಕಾರಣ ಇದೆ. आज जिस जमाने में हम जीवन बिता रहे हैं, बहुत से नौजवान भाई लोग जो शादीशुदा है, अपने नौकरी के कारण या कुछ पढ़ाई के कारण या अन्य जिम्मेदारियों के कारण परिवार को नजरअंदाज करते हैं. ಈ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಿರುವಾಗ ಅನೇಕ ಯೌವನಸ್ಥರು ಅವರು ತಮ್ಮ ಕೆಲಸದ ನಿಮಿತ್ತ ಆಗಲಿ, ತಮ್ಮ ನೌಕರಿಯ ನಿಮಿತ್ತವಾಗಲಿ ಅಥವಾ ಅವರ ವ್ಯಸ್ತವಾಗಿರುವಂತಹ ಜೀವಿತದಲ್ಲಿ ಅವರು ಕುಟುಂಬವನ್ನು ಅಲಕ್ಷ್ಯ ಭಾವದಿಂದ ನೋಡ್ತಾ ಇದ್ದಾರೆ. मैं इस बात का विरोधी नहीं हूँ कि हमें इस संसार में जीने के लिए कुछ मेहनत करना होगा, हमें कमाना होगा. ನಾನು ಇದಕ್ಕೆ ವಿರೋಧವಾಗಿ ಇಲ್ಲ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನಾವೇನಾದ್ರೂ ಗಳಿಸಲೇಬೇಕು, ಸರಿ. लेकिन आपका कमाई, आपकी मेहनत या अन्य कोई जिम्मेदारी कभी भी पारिवारिक जीवन को सैक्रिफाइस करते हुए, पारिवारिक जीवन को नष्ट करते हुए नहीं होना चाहिए. ಆದ್ರೆ ನಿಮ್ಮ ಈ ಗಳಿಸುವಂತಹ ಜೀವನ ಕ್ರಮದಲ್ಲಿ ಅಥವಾ ನೀವು ಸಂಪಾದನೆ ಮಾಡುವಂತಹ ಈ ಎಲ್ಲಾ ಕಾರ್ಯಗಳಲ್ಲಿ ನೀವು ಕುಟುಂಬವನ್ನು ತ್ಯಾಗ ಮಾಡುವಂಥದ್ದು ಅಥವಾ ಅದನ್ನು ಅಲ್ಲಗಳೆಯುವಂಥದ್ದು, ಅದನ್ನು ನಾಶಪಡಿಸುವಂಥದ್ದು ಆಗಿರಬಾರದು. आपको अपने परिवार और अपने पारिवारिक जीवन के प्रति हमेशा एक चिंता होनी चाहिए. ನಿಮ್ಮ ಕುಟುಂಬ ಜೀವಿತದ ವಿಷಯದಲ್ಲಿ ನಿಮಗೆ ತುಂಬಾ ಚಿಂತೆ ಉಳ್ಳವರು ಆಗಿರಬೇಕು ನೀವು. You must have a genuine concern for your family life always in your life. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕುಟುಂಬದ ವಿಷಯದಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿ ನೀವು ಅದಕ್ಕಾಗಿ ಪ್ರಯಾಸ ಪಡುವವರಾಗಿರಬೇಕು. पारिवारिक जीवन के बारे में चिंता करने का कई अर्थ है. ಕುಟುಂಬದ ಜೀವಿತದ ವಿಷಯದಲ್ಲಿ ವಿಭಿನ್ನ ಅರ್ಥಗಳು ಅದಕ್ಕೆ ಇದೆ. परिवार के आत्मिक जीवन की चिंता करनी चाहिए. ಕುಟುಂಬದ ಆತ್ಮಿಕ ಜೀವಿತದ ವಿಷಯದಲ್ಲಿ ಚಿಂತಿಸುವುದು ಅವಶ್ಯವಾಗಿದೆ. वैसे ही परिवार के साथ समय बिताने के लिए, मतलब you must have to spend some time regularly with your family. ನಿಮ್ಮ ಕುಟುಂಬ ಜೊತೆಗೆ ಸಮಯವನ್ನು ಕಳೆಯುವುದು ಅದು ತುಂಬಾ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. बहुत सारी सेवकाई के व्यस्तता में रहने वाला एक व्यक्ति हूँ मैं. ನಾನು ಸಹ ಒಂದು ತುಂಬಾ ಸೇವೆಯ ನಿಮಿತ್ತ ವ್ಯಸ್ತವಾಗಿರುವಂತಹ ವ್ಯಕ್ತಿ ಆಗಿದ್ದೇನೆ. क्योंकि हमारे स्थानीय क्षेत्र में ही कई प्रकार की सेवकाई हमें है. ನಾವು ಯಾವ ಸ್ಥಳದಲ್ಲಿ ಇದ್ದೇವೋ ಆ ಸ್ಥಳದಲ್ಲಿಯೇ ಸ್ಥಾನಿಕವಾಗಿ ಅನೇಕ ಸೇವಾ ಕಾರ್ಯಗಳು ನಮಗಿದೆ. एक अहंकार में नहीं बता रहा हूँ, ಇದು ಅಹಂಕಾರದಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇಲ್ಲ. प्रचार प्रसार के अलावा आप जैसे जानते हैं कुछ अनाथ बच्चों की देखरेख करते हैं, बाइबल स्कूल है, ढेर सारी सेवकाई. वास्तव में कहे तो अक्सर हम लोग 12 बजे के बाद में ही मैं सो पाता हूँ. मैं हर दिन सोचता हूँ 10 बजे सो जाऊंगा, लेकिन अक्सर सो पाते हैं 12 बजे के बाद. ನನ್ನ ಅಲ್ಲಿ ಜೀವನ ಕ್ರಮದಲ್ಲಿ ನಮಗಿರುವಂತಹ ಒಂದು ಸೇವೆ, ಈ ಸುವಾರ್ತೆ ಸಾರುವುದಾಗಲಿ ಪ್ರಚಾರ ಮಾಡುವುದಾಗಲಿ ಅಷ್ಟೇ ಅಲ್ಲದೆ ಅನಾಥ ಆಶ್ರಮ ಇದೆ, ಮಕ್ಕಳನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆ, ಹಾಗೂ ನಮಗೆ ಒಂದು ಬೈಬಲ್ ಸ್ಕೂಲ್ ಇದೆ, ಅದನ್ನು ನಡೆಸಬೇಕಾಗಿದೆ. ಅದಲ್ಲದೆ ಅನೇಕ ಸಭೆಗಳ ಒಂದು ಸಂಬಂಧ ನಮಗಿದೆ. ಹಾಗೆ ಇರುವಾಗ ಇದೆಲ್ಲ ಮಾಡಿ ಬರುವಾಗ 10 ಗಂಟೆಗೆ ನಿದ್ರೆಗೆ ಹೋಗಬೇಕಾದ್ರೂ ಸಹ ಹೋಗ್ಲಿಕ್ಕಾಗದೆ ದಿನಾಲು 12 ಗಂಟೆಗೆ ನಾವು ನಿದ್ರೆಗೆ ಹೋಗ್ತೇವೆ. ऐसे समय में वास्तव में पत्नी के साथ बात करने के लिए भी या बच्चों के साथ कुछ समय निकालने के लिए आसान नहीं होता है. ಇಂಥ ಒಂದು ವ್ಯಸ್ತವಾದ ಜೀವಿತ ಇದ್ರೂ ಸಹ ಕುಟುಂಬ ಜೊತೆಗೆ ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಮಾತಾಡುವುದಕ್ಕೂ
ಸಮಯ ತೆಗೆದು ತುಂಬಾ ಕಷ್ಟವಾಗಿ ಇದೆ. लेकिन काफी व्यस्तता के बाद में भी मैं आपको एक बात बताना चाहता हूं, मैं परिवार के लिए हमेशा कुछ समय विशेष करके अलग रखते हैं. ನಾನು ಎಷ್ಟು ವ್ಯಸ್ತವಾಗಿದ್ದರೂ ಸಹ ಕುಟುಂಬಕ್ಕಾಗಿ ನಾನು ಒಂದು ಸಮಯ ಅದನ್ನು ಪ್ರತ್ಯೇಕ ಮಾಡಿ ಇಟ್ಟಿದ್ದೇನೆ. मैं एक प्रचारक हूँ, इतने सारा पैसे वगैरह मेरे पास नहीं रहता है, उसके बावजूद भी जब मेरी पत्नी और बच्चे सब आते हैं, मैं उन लोगों को लेकर के कहीं ऐसे ही घूमने चले जाते हैं. मतलब घूमने बोलने पर उन लोगों को लेकर के किसी जगह की ओर जाना, किसी को मिलने जाना, और उसमें मैं बिल्कुल सेवगाई नहीं करता हूँ. मैं नहीं चाहता हूँ कि क्योंकि उनके साथ खास समय निकालना मैं चाहता हूँ. ನಾನು ನನ್ನ ವ್ಯಸ್ತವಾದ ಈ ಸೇವಾ ಜೀವಿತದಲ್ಲಿಯೂ ಕೆಲವೊಂದು ಬಾರಿಗೆ ನನ್ನ ಕುಟುಂಬವನ್ನು ಕರ್ಕೊಂಡು ಹೊರಗಡೆ ತಿರುಗಾಡುವುದಕ್ಕಾಗಿ ಎಂದು ಹೇಳುವುದಾದ್ರೆ ಕೆಲವೊಂದು ಸ್ಥಳಗಳಿಗೆ ಭೇಟಿ ಕೊಡುವುದಕ್ಕೂ ಹೋಗುತ್ತೇವೆ. ಆದ್ರೆ ಅಂತ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಸೇವೆ ಆ ನಿಮಿತ್ತ ಅಲ್ಲಿ ಹೋಗ್ತಾ ಇಲ್ಲ. ಮಕ್ಕಳೊಂದಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವುದಕ್ಕಾಗಿ ನಾನು ಅಂತ ಸ್ಥಳಗಳಿಗೆ ಹೋಗ್ತೇನೆ. अभी लगभग एक सप्ताह के बाद होगा मैं जो वापस बिहार पहुंचूंगा. ನಾನು ಒಂದು ವಾರದ ನಂತರ ನನ್ನ ಬಿಹಾರ್ ಎಂಬ ಸ್ಥಳಕ್ಕೆ ಹೋಗುವೆನು. मैं निश्चित ये कोशिश करूंगा कि कम से कम 1 या 2 दिन में लगभग अधिक समय मैं घर में ही हूँगा. ನಾನು 1 ಅಥವಾ 2 ದಿನ ಹೆಚ್ಚು ಸಮಯ ನನ್ನ ಕುಟುಂಬದಲ್ಲಿ ಮನೆಯಲ್ಲಿ ನಾನು ಇರುವೆನು. ये केवल एक मनोरंजन की बात मैं नहीं बोल रहा. ಇದು ಮನೋರಂಜನೆಗಾಗಿರುವಂತ ಮಾತು ಅಲ್ಲ. ಇದು मैंने आपको बताया मेरी पत्नी बहुत सारी बात करने वाली नहीं है. ನನ್ನ ಹೆಂಡತಿಯ ಬಗ್ಗೆ ನಾನು ಹೇಳಿದ್ರೆ ಆಕೆ ಹೆಚ್ಚು ಮಾತಾಡುವುದಿಲ್ಲ ಎಂದು. उसके बावजूद भी जब मैं घर में यूं ही रहता हूँ, उनको, पत्नी को और बच्चे को लगता है हाँ पापा हमारा भी ख्याल कर रहा. ಆವಾಗ ಕುಟುಂಬ ಹೆಂಡತಿಗೆ ಮತ್ತು ಮಕ್ಕಳಿಗೆ ನಾನು ಮನೆಯಲ್ಲಿ ಇರುವುದು ಅವರಿಗೆ ತಿಳಿದು ಬರುತ್ತದೆ, ಹೌದು ತಂದೆ ನಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. इससे क्या होता है, ಇದರಿಂದ ಏನಾಗುತ್ತದೆ, आपस में जो बॉन्डिंग है ಅವರ ಇಬ್ಬರ ಸಂಬಂಧವು वो मजबूत होता है, ಇನ್ನೂ ಬಲಿಷ್ಠವಾಗುತ್ತದೆ. लेकिन वर्तमान काल में नौजवान लोग विशेषकर अच्छा से पढ़ाई लिखाई करके बहुत नौकरी वगैरह करने वाले लोग एक बहुत बड़ा खतरा जो सामना करता है वो क्या है मालूम है? ಅನೇಕ ಯವನಸ್ಥರು ಈ ದಿನಗಳಲ್ಲಿ ಒಳ್ಳೆಯ ಒಂದು ಉದ್ಯೋಗ ಕೆಲಸ ಸಿಕ್ಕಿದ ಕಾರಣ ಅವರ ಕುಟುಂಬ ಜೀವಿತದಲ್ಲಿ ಅಥವಾ ಅವರ ವೈಯಕ್ತಿಕ ಜೀವಿತದಲ್ಲಿ ದೊಡ್ಡ ಒಂದು ಆಘಾತ ಅವರು ಎದುರಿಸ್ತಾ ಇದ್ದಾರೆ. ಅದೇನೆಂದ್ರೆ वो अच्छा नौकरी कर रहा है, ಒಳ್ಳೊಳ್ಳೆ ಕೆಲಸ ಅವರು ಮಾಡ್ತಾ ಇದ್ದಾರೆ, ಸರಿ, जो 12 घंटे के ऊपर काम कर रहे हैं, उसके बाद घर में केवल विश्राम करने के लिए आते हैं. 12 ಗಂಟೆ ಕಾಲ ಅವರು ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಸಮಯ ಮಾತ್ರ ವಿಶ್ರಾಮ ತೆಗೆದುಕೊಳ್ಳಕ್ಕೆ ಮನೆಗೆ ಬರ್ತಾರೆ. पति पत्नी के बीच में केवल हाय हेलो होता है, ಗಂಡ ಹೆಂಡತಿಯ ಮಧ್ಯದಲ್ಲಿ ಕೇವಲ ಹಾಯ್ ಇಂದ ಅಷ್ಟೇ ಆಗುತ್ತದೆ. कुछ बातें आपस में बोलना है केवल व्हाट्सएप में मैसेज करते हैं. ಇಬ್ಬರು ಮಾತಾಡಬೇಕಾದ್ರೆ ವಾಟ್ಸ್ಆಪ್ ದಲ್ಲಿ ಮೆಸೇಜ್ ಮಾಡ್ಬಿಡ್ತಾರೆ. यहाँ तक पत्नी को एक खाना बनाकर पति को देने का भी समय नहीं रहता. ಹೆಂಡತಿಗೆ ಗಂಡನಿಗೆ ಅಡಿಗೆ ಮಾಡಿ ಕೊಡುವುದಕ್ಕೂ ಸಮಯ ಇರುವುದಿಲ್ಲ. और इसलिए आजकल पिज्जा बर्गर से सब काम चला लेते हैं. ಆದ್ರಿಂದ ಈ ದಿನಗಳಲ್ಲಿ ಪಿಜ್ಜಾ ಬರ್ಗರ್ ಇವುಗಳಿಂದಲೇ ಕೆಲಸ ಆಗುತ್ತಾ ಇದೆ. दुखजनक बात है, जवान बहनों के अंदर में ऐसी एक सोच भी है कि हम केवल अपना जीवन किचन में खत्म करने वाले नहीं हैं. ಈ ಅನೇಕ ಯವನ ಸ್ತ್ರೀಯರು ಅವರು ತಮ್ಮ ಜೀವಿತದಲ್ಲಿ ಹೆಚ್ಚು ಸಮಯ ನಾವು ಕಿಚನ್ ದಲ್ಲಿ ಸಮಯ ಕಳೆಯಲಿಕ್ಕಿಲ್ಲ ಎಂದು ಹೇಳುತ್ತಾರೆ. मैं एक छोटा सा सवाल करना चाहता हूँ. ಒಂದು ಚಿಕ್ಕ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೇನೆ. यहाँ बैठे हुए कितने लोग अपनी मम्मी के हाथ से बना हुआ खाना खाना पसंद करते हैं? ಇಲ್ಲಿ ಕುಳಿತವರಲ್ಲಿ ನೀವು ಎಷ್ಟು ಜನರು ನಿಮ್ಮ ತಾಯಿಯ ಅಡುಗೆ ಮಾಡಿದ್ದನ್ನು ಉಣ್ಣಲಿಕ್ಕೆ ಇಷ್ಟಪಡುತ್ತಾ ಇದ್ದೀರಿ? कोई नहीं है, ಯಾರು ಇಲ್ಲ. कुछ ही लोग हैं. मम्मी नहीं पसंद अभी बना के खिलाने की बात मैं नहीं बोल रहा. ಈಗೇನು ಮಾಡಿ ಉಳಿಸುವುದಿಲ್ಲ. पसंद है कि नहीं बोलिए, मम्मी अपने मम्मी के हाथ से ತಾಯಿ ಅಡಿಗೆ ಮಾಡಿ ಕೊಟ್ಟದ್ದನ್ನು ತಿನ್ನಲಿಕ್ಕೆ ಮನಸ್ಸಿದೆಯೋ? लगता है ज्यादातर लोग हॉस्टल में पले बड़े हाथ नहीं उठा रहे, ಕೈ ಎತ್ತುತ್ತಾ ಇಲ್ಲ. बोलिए ना, पसंद करते हैं कि नहीं? ನಮಗೆ ಇಷ್ಟ ಇದೆಯೂ ಇಲ್ಲ. लेकिन कई बार मम्मी बनाने वाले खाने से भी अच्छा खाना आपको होटल में मिलेगा. ತಾಯಿ ಅಡಿಗೆ ಮಾಡಿದ ರುಚಿಕರ ಊಟಕ್ಕಿಂತಲೂ ರುಚಿಕರ ಹೋಟೆಲ್ ದಲ್ಲಿ ಸಿಗುತ್ತದೆ, ಹೌದಲ್ಲ? है कि नहीं? ಹೌದೇ ಇಲ್ಲ? सच है कि नहीं?
मम्मी का बनाने वाला है, मिलता है ब्रदर, हाँ, मिलता सिग्तದೆ. है। नहीं, कई खाना जो होटल में बनाता है ना, वो मम्मी लोग बनाना आता ही नहीं है। तरह तरह के बिरयानी, पुलाव, वो ये सब मम्मी लोग शायद बना नहीं पाती है। ಅನೇಕ ಬಾರಿಗೆ ತಾಯಿಗೆ ಬಿರಿಯಾನಿ ಮತ್ತು ಬೇರೆ ಪುಲಾವ ಇಂತಹ ವಿಶೇಷವಾದ ಅನ್ನಗಳನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. लेकिन भैया जो बोला है ना, उसमें कुछ सच्चाई भी है। मम्मी जैसे बनाती है वैसे नहीं बनाएगा। ತಾಯಿ ಹೇಗೆ ಮಾಡ್ತಾಳೋ ಹಾಗೆ ಅವರು ಅಲ್ಲಿ ಮಾಡ್ಲಿಕ್ಕಿಲ್ಲ, ಅದು ಸತ್ಯವಾಗಿದೆ. मम्मी के खाना में खासियत क्या है मालूम है? ತಾಯಿಯ ಒಂದು ಅಡಿಗೆ ಮಾಡುವಂತದ್ರಲ್ಲಿ ವಿಶೇಷತೆ ಏನಿದೆ? होटल वाला डालने वाला इंग्रेडिएंट्स के अलावा मम्मी एक इंग्रेडिएंट डालती है। ಆ ಹೋಟೆಲ್ ದಲ್ಲಿರುವಂತ ಮನುಷ್ಯನು ಹಾಕುವಂತ ಮಸಾಲೆಗಿಂತ ತಾಯಿ ಹಾಕುವಂತ ಮಸಾಲೆ ಅದು ಒಂದು ವಿಶೇಷವಾದ ಮಸಾಲೆ ಇರುತ್ತದೆ. वो क्या है? ಅದ್ಯಾವುದು? प्यार। ಪ್ರೀತಿ. होटल में आपको स्वाद मिलेगा लेकिन क्या नहीं मिलेगा? प्यार नहीं मिलेगा। मम्मी जब खाना बनाती है उसमें सारे मसाले के साथ प्यार भी मिला देता है। ಹೋಟೆಲ್ ದಲ್ಲಿ ಒಂದು ವೇಳೆ ಆ ಮಸಾಲೆದಲ್ಲಿ ನಿಮಗೆ ಸ್ವಾದಿಷ್ಟ ಊಟ ಸಿಕ್ಕಬಹುದು, ಆದ್ರೆ ತಾಯಿ ಕೊಡುವಂತ ಊಟದಲ್ಲಿ ಒಂದು ವೇಳೆ ಸ್ವಾದಿಷ್ಟ ಇಲ್ಲದಿದ್ರು ಅದರಲ್ಲಿ ಪ್ರೀತಿ ಇದೆ ಎಂಬ ಆ ಒಂದು ಮಸಾಲೆ ಅದರಲ್ಲಿದೆ. मैं ये क्यों बोला मालूम है? ನಾನು ಯಾಕೆ ಇದನ್ನ ಹೇಳಿದ್ದೀನಿ ಗೊತ್ತಾ? पत्नी पति को खाना बना के देने से वो नौकरानी नहीं बनती है। ಹೆಂಡತಿ ತನ್ನ ಗಂಡನಿಗೆ ಅಡಿಗೆ ಮಾಡಿ ಕೊಡುವುದರಿಂದ ಆಕೆ ಮನೆಗೆಲಸದವಳ ಅಲ್ಲ. वो खाने में वो अपने पति के साथ अपना प्यार को प्रदर्शन कर रही है। ಆ ಊಟದೊಂದಿಗೆ ಆಕೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. जब वो खाना खाते हुए पति उसका तारीफ करता है, वो अपने नौकरानी को तारीफ नहीं कर रही है, वो बता रहा है तेरे प्यार से मैं खुश हो गया हूँ। ಆ ಗಂಡನು ಆ ಆಹಾರವನ್ನು ಸೇವಿಸಿ ತನ್ನ ಹೆಂಡತಿಯನ್ನು ಪ್ರಶಂಸಿಸುತ್ತಿರುವಾಗ ಆ ಒಂದು ಸೇವಕಳಿಯನ್ನು ಅಥವಾ ಮನೆಗೆಲಸದವರನ್ನು ಪ್ರಶಂಸೆ ಮಾಡ್ತಾ ಇಲ್ಲ, ನಿನ್ನ ಪ್ರೀತಿಯನ್ನು ನಾನು ನಿಜವಾಗಿ ಮೆಚ್ಚಿದ್ದೇನೆ ಎಂದು ಹೇಳ್ತಾನೆ. काम धाम के पीछे जाते हुए आप जब परिवार के लिए समय नहीं निकालते हैं, आपको पति के साथ बैठने के लिए समय नहीं है, आपको पत्नी के साथ बैठने के लिए समय नहीं है, आपके बैंक में पैसे भर रहे हैं, क्या आप गवा रहे हैं मालूम है आपको? परिवार का बॉन्डिंग, आपसी मजबूती, एकता, प्रेम आप खो रहे हैं। ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಷ್ಟು ವ್ಯಸ್ತವಾಗಿದ್ದು ನೀವು ಕುಟುಂಬ ಜೊತೆಗೆ ಸಮಯ ಕಳೀತಾ ಇಲ್ಲ, ಅವರ ಜೊತೆಗೆ ಕೂತು ಮಾತಾಡುತ್ತಾ ಇಲ್ಲ, ಅವರೊಂದಿಗೆ ಯಾವ ಮಾತುಕತೆಗಳು ಆಗುತ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಹಣ ಗಳಿಸ್ತಾ ಇದ್ದೀರಿ, ಆದರೆ ನಿಮ್ಮ ಸಂಬಂಧವನ್ನು ಕಳ್ಕೊಳ್ಳುತ್ತಾ ಇದ್ದೀರಿ. ये बॉन्डिंग नहीं रहने से ಈ ಸಂಬಂಧ ಇಲ್ಲದಿದ್ದರೆ समस्या कब होगा मालूम है? ಈ ಸಮಸ್ಯೆ ಯಾವಾಗ ಆಗುವುದು ಗೊತ್ತಾ? जब सब कुछ ठीक ठाक चल रहा है, चलते रहेगा, ಎಲ್ಲವೂ ಸರಿಯಾಗಿ ನಡೆಯುತ್ತಾ ಇದೆ, ಎಲ್ಲವೂ ಸರಿಯಾಗಿ ನಡೆಯುವುದು ಸರಿ. लेकिन कहीं परिवार में कुछ समस्या शुरू हो जाता है, ಯಾವಾಗ ಕುಟುಂಬದಲ್ಲಿ ಸಮಸ್ಯೆ ಆರಂಭ ಆಯ್ತಂದ್ರೆ ये पति पत्नी दोनों सॉल्व नहीं कर पाएगा, उसका समाधान नहीं कर पाएगा। ಗಂಡ ಹೆಂಡತಿ ಮಾತ್ರ ಆ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. कारण क्या है? ಕಾರಣವೇನು? परिवार का समस्या पैसा से सॉल्व नहीं होता है। ಈ ಕುಟುಂಬದ ಸಮಸ್ಯೆ ಹಣದಿಂದ ಸರಿ ಆಗ್ಲಿಕ್ಕಿಲ್ಲ. मानसिक समस्या पैसे से समाधान नहीं होता है। ಮಾನಸಿಕ ಒಂದು ಸಮಸ್ಯೆಗಳು ಇದು ಹಣದಿಂದ ಸರಿ ಆಗ್ಲಿಕ್ಕಿಲ್ಲ. मानसिक समस्या मानसिक एकता से ही समाधान होता है। ಮಾನಸಿಕ ಸಮಸ್ಯೆಗಳು ಮಾನಸಿಕ ಐಕ್ಯತೆಯಿಂದಲೇ ಅದು ಸಮಾಧಾನ ಆಗ್ಲಿಕ್ಕೆ ಸಾಧ್ಯ. शादी करके 5 साल हो गया, 10 साल हो गया, लेकिन पैसे के पीछे परिवार के लिए समय नहीं दे पाया, मानसिक एकता नहीं हुआ, तो समस्या आ गया, फिर एक विकल्प तलाक। ಮಾನಸಿಕ ಸಮಸ್ಯೆಯಿಂದ ನೀವು ಒಂದಾಗದೆ ಹೋಗದರೆ ನಿಮ್ಮ ಹಣ ಸಂಪಾದನೆ ಅದರಲ್ಲೇ ಸಮಯ ಕಳೆಯುತ್ತಾ ಒಂದು ದಿನ ಈ ರೀತಿಯಾಗಿ ಆಗೋದು, ಕುಟುಂಬದಲ್ಲಿ ವೈಮನಸ್ಸು ಮತ್ತು ವಿಚ್ಛೇದನೆ ಆಗಲಿಕ್ಕೆ ಸಾಧ್ಯತೆ ಇದೆ. इसलिए मेरे प्यारो, परिवार को जीवन का बहुत महत्वपूर्ण एक हिस्सा समझिएगा। ಆದ್ದರಿಂದ ನನ್ನ ಪ್ರಿಯರೇ, ಕುಟುಂಬ ಎಂದು ಹೇಳುವಾಗ ಅದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಸಂಸ್ಥೆ ಆಗಿದೆ. एक साथ बैठ के बात करना, ಒಂದಾಗಿ ಕುಳಿತು ಮಾತಾಡುವಂಥದ್ದು, एक साथ बैठ के खाना खाना, ಒಂದಾಗಿ ಕುಳಿತು ಊಟ ಮಾಡುವಂಥದ್ದು, जहाँ तक संभव है एक साथ यात्रा करना। ಆದಷ್ಟು ಮಟ್ಟಿಗೆ ನೀವು ಕೂಡಿ ಪ್ರಯಾಣ ಮಾಡುವಂಥದ್ದು. मैं कभी कभी ऐसे कहता हूँ, ನಾನು ಒಂದು ಸಾರಿ ಹೀಗೆ ಹೇಳ್ತೇನೆ, झगड़ा भी करना हो तो एक साथ रह के ही झगड़िएगा। ನೀವು ಜಗಳ ಮಾಡಬೇಕಾದ್ರೂ ಎಲ್ಲರೂ ಕೂಡಿ ಜಗಳ ಮಾಡಿ. आप झगड़िए, आप ही समाधान कीजिए। ನೀವೇ ಜಗಳ ಆಡ್ರಿ, ನೀವೇ ಅದಕ್ಕೆ ಸಮಾಧಾನ ಪರಿಹಾರ ಮಾಡಿ. मैं अपनी बात बोल रहा हूँ। ನಾನು ನನ್ನ ಕುಟುಂಬದ ವಿಷಯದಲ್ಲಿ ಹೇಳ್ತಾ ಇದ್ದೇನೆ. हम लोग भी रूठते हैं, ನಾವು ಸಹ ಸ್ವಲ್ಪ ಈ ಸಿಟ್ಟು ಮಾಡ್ತೇವೆ, मतभेद होते हैं, ನಮಗೆ ಮತಭೇದಗಳು ಉಂಟಾಗುತ್ತದೆ, हम लोग समाधान भी करते हैं। ಆದ್ರೆ ನಮ್ಮ ಅಲ್ಲಿಯೇ ನಾವು ಸಮಾಧಾನ ಪಡಿಸಿಕೊಳ್ತೇವೆ. क्योंकि जहाँ मानसिक एकता है
वहां समस्या ज्यादा देर ठीक नहीं पाएगी। ಎಲ್ಲಿ ಮಾನಸಿಕ ಐಕ್ಯತೆ ಇದೆಯೋ ಅಲ್ಲಿ ಈ ಒಂದು ಅಸಮಾಧಾನ ತುಂಬಾ ಹೊತ್ತು ಇರುವುದಿಲ್ಲ. मेरे प्यारो, इस बात को बहुत गंभीरता से आप ನನ್ನ ಪ್ರಿಯರೇ, ಈ ಒಂದು ವಿಷಯವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಿ. वैसे ही समस्या जब होते हैं तो आप एक साथ बैठ के प्रार्थना करना। ಸಮಸ್ಯೆಗಳು ಆದಾಗ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. मैं अपने विषय में जल्दी वापस आ रहा हूँ। ನನ್ನ ವಿಷಯದಲ್ಲಿ ನಾನು ಮತ್ತು ಬೇಗನೆ ಬರುತ್ತೇನೆ. एफेसियों की पत्री 5 अध्याय का 1 से 21 तक के पदों से हम देखे हैं, वहां पर व्यक्तिगत जीवन में पवित्रता बनाए रखने के संबंध में बताया। ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ರಿಂದ 21 ವಾಕ್ಯದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಬೇಕಾಗಿರುವಂತಹ ಪಾವಿತ್ರತೆಯ ವಿಷಯದಲ್ಲಿ ಉಲ್ಲೇಖವಾಗಿದೆ. शादी करने के पूर्व भी, शादी करने के बावजूद भी हर एक विश्वासी भाई और बहन व्यक्तिगत जीवन में पवित्रता बनाए रखना है। ವಿವಾಹಕ್ಕಿಂತ ಮುಂಚೆ, ವಿವಾಹ ನಂತರವೂ ಪ್ರತಿಯೊಬ್ಬ ಪುರುಷನು ಸ್ತ್ರೀ ಅವರು ಆತ್ಮಿಕ ಈ ಒಂದು ಪರಿಶುದ್ಧ ಜೀವಿತ ತಮ್ಮದಾಗಿರ್ಬೇಕು. कल तीसरी आयत से 5वां अध्याय की तीसरी आयत से हम देखे हैं व्यभिचार और अशुद्धता, इसका नामो निशाना मसीहियों के जीवन में नहीं होना चाहिए। ನಾವು 3ನೇ ವಾಕ್ಯದಲ್ಲಿ ನಿನ್ನೆ ಓದುತ್ತಾ ಇದ್ದೆವು, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. हमें देखे हैं वहां पर व्यभिचार शब्द के लिए जो पोर्निया शब्द इस्तेमाल किया है यूनानी में, वो विवाह के पूर्व के लैंगिक संबंध को दर्शाता है। ಜಾರತ್ವ ಎಂದು ಹೇಳುವಾಗ ಇದು ವಿವಾಹಕ್ಕೆ ಮುಂಚೆ ಆಗುವಂತ ಒಂದು ಸಂಬಂಧ, ಲೈಂಗಿಕ ಸಂಬಂಧದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. उद्धार पाए हुए नौजवान प्रिय लोग विवाह के पूर्व किसी भी प्रकार का अनैतिक संबंध में नहीं फंसना है। ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳು, ಯವನಸ್ಥರು, ನೀವು ವಿವಾಹದ ಮುಂಚೆ ಯಾವುದೇ ರೀತಿಯಾದ ಅನೈತಿಕ ಸಂಬಂಧದಲ್ಲಿ ಭಾಗಿಯಾಗಲೇಬಾರದು. और यदि आप विवाह के पूर्व किसी भी प्रकार का अनैतिक संबंध में फंसे हैं, आप आज के दिन में लिखकर तारीख डालो, मेरा नाम वहां पे डालो। आप कभी भी आपके भविष्य के पति या पत्नी के साथ विश्वास योग्यता में जीवन नहीं बिता पाएंगे। ಇವತ್ತು ನಾನು ಹೇಳುತ್ತಾ ಇದ್ದೇನೆ, ಈ ಒಂದು ದಿನವನ್ನು ನೀವು ಬರೆದುಕೊಳ್ಳ್ರಿ, ನನ್ನ ಹೆಸರು ಬರೆದುಕೊಳ್ಳ್ರಿ. ನಾನು ಹೇಳ್ತಾ ಇದ್ದೇನೆ, ನೀವು ಒಂದು ವೇಳೆ ಅಂತ ಒಂದು ಜೀವಿತವನ್ನು ಜೀವಿಸಿದ್ದಾಗಿದ್ದರೆ ಕೌಟುಂಬಿಕ ಜೀವಿತದಲ್ಲಿ ಎಂದಿಗೂ ನಿಮಗೆ ವಿಶ್ವಾಸ ಯೋಗ್ಯ ಜೀವಿತ ಜೀವಿಸಲಿಕ್ಕೆ ಆಗುವುದೇ ಇಲ್ಲ. और ना ही आप विश्वास योग्यता के साथ जीवन बिता पाएंगे, ना ही उस व्यक्ति के साथ एक सही प्रकार का रिश्ते में आप रह पाएंगे। ನೀವು ನಂಬಿಕೆಯಿಂದ ಅವರೊಂದಿಗೆ ವರ್ತಿಸಲಿಕ್ಕೆ ಆಗುವುದಿಲ್ಲ ಕುಟುಂಬ ಜೀವಿತದಲ್ಲಿ, ಮತ್ತು ನೀವು ಅವರೊಂದಿಗೆ ಒಂದು ಒಳ್ಳೆ ಜೀವಿತ ಜೀವಿಸಲಿಕ್ಕೆ ಆಗುವುದಿಲ್ಲ. इसलिए व्यक्तिगत जीवन में पवित्रता बनाए रखना बहुत ही अनिवार्य है। ಆದ್ದರಿಂದ ನಾವು ವೈಯಕ್ತಿಕ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. जब हम परिवार की चर्चा करते हैं, परिवार में भी पति को एज ए पर्सन, एक व्यक्ति के रूप में उसके जीवन में पवित्रता बनाए रखना है। ಅದೇ ರೀತಿಯಾಗಿ ಕುಟುಂಬದ ಜೀವಿತದಲ್ಲಿ ಆಲೋಚನೆ ಮಾಡುತ್ತಿರುವಾಗ ಗಂಡನು ಸಹ ಅದೇ ರೀತಿಯಾಗಿ ತನ್ನ ವೈಯಕ್ತಿಕ ಜೀವಿತ ಪರಿಶುದ್ಧವಾದ ಜೀವಿತ ಇಟ್ಟುಕೊಳ್ಳುವುದು ಅವಶ್ಯವಾಗಿದೆ. वैसे ही पत्नी को भी एज ए पर्सन, एक व्यक्ति के रूप में पवित्रता जीवन में बनाए रखना है। ಅದೇ ರೀತಿಯಾಗಿ ಕುಟುಂಬದಲ್ಲಿ ಹೆಂಡತಿಯೂ ಸಹ ವೈಯಕ್ತಿಕವಾಗಿ ತನ್ನ ಜೀವಿತ ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. आप अवश्य इस बात को ध्यान रखिए, बाइबल बताने वाला पवित्रता किसी को दिखाने की चीज नहीं है। ಸತ್ಯವೇದ ಇದು ತೋರಿಸುವುದು ನಾವು ಪರಿಶುದ್ಧರಾಗಿದ್ದೇವೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. आपका पवित्र जीवन अवश्य दिखाई तो देगा ही। ನಿಮ್ಮ ಪರಿಶುದ್ಧ ಜೀವಿತ ಕಂಡು ಬರುವುದು ಸರಿ. अगर मैं पवित्र जीवन बिताने वाला व्यक्ति हूँ तो मेरा पवित्र जीवन दूसरे को तो जरूर दिखाई देगा। ನಾನು ಪವಿತ್ರತೆಯನ್ನು ತೋರಿಸುವಾಗ ನಾನು ಮತ್ತೊಬ್ಬರಿಗೆ ಆ ಪರಿಶುದ್ಧತೆಯನ್ನು ತೋರಿಸಬಹುದು ಸರಿ, लेकिन मैं पवित्र जीवन बिताने का उद्देश्य आपको दिखाने के लिए नहीं होना चाहिए। ನನ್ನ ಪರಿಶುದ್ಧ ಜೀವಿತದ ಉದ್ದೇಶ ತೋರಿಸುವಂತ ಜೀವಿತವಾಗಿರಬಾರದು. मेरा कहने का मतलब मैं समझाता हूँ। ನಾನು ಹೇಳುವಂತ ಆ ಒಂದು ವಿಷಯವನ್ನು ತಿಳಿಸ್ತೇನೆ. अभी यहाँ पर कैंप चल रहा है, ಇಲ್ಲಿ ಕ್ಯಾಂಪ್ ನಡೀತಾ ಇದೆ. आप जब देख रहे हैं मेरा अच्छा संदेश है, सब कुछ अच्छा चल रहा है, आप समझेंगे जबी के सैमन इस ए होली पर्सन, बहुत पवित्र इंसान हो। ಇಲ್ಲಿ ನಾನು ವಾಕ್ಯ ಸಂದೇಶವನ್ನು ಕೊಡ್ತಾ ಇರುವಾಗ ಒಳ್ಳೆಯ ಒಂದು ಶಿಬಿರ ನಡೀತಾ ಇದೆ. ಸಹೋದರು ಜೆಬಿಕೆ ಸೈಮನ್ ಅವರು ತುಂಬಾ ದೇವ ಮನುಷ್ಯನು, ಪರಿಶುದ್ಧನು ಆಗಿದ್ದಾನೆ ಎಂದು ನೀವು ಯೋಚನೆ ಮಾಡ್ತಾ ಇರಬಹುದು. सच्चाई यह है कि मुझे यहाँ पर पवित्रता में रहना ही पड़ेगा, अन्यथा आप लोग मुझे कैंप से निकाल देगा। ಒಂದು ವೇಳೆ ಸಮಸ್ಯೆ ಇದೆ, ನಾನು ಒಂದು ವೇಳೆ ಪರಿಶುದ್ಧತೆಯಾಗಿ ಇರಲೇಬೇಕು, ಇರದಿದ್ರೆ ಇಲ್ಲಿಂದ ನನ್ನ
ಪವಿತ್ರನನ್ನು ನೀವು ಹೊರಗೆ ಹಾಕುವಿರಿ. लेकिन मेरा पवित्रता केवल संगेश्वर में आपके बीच में ही हो या मेरे कलीसिया के लोगों के बीच में ही हो, और जब मैं अकेला रहता हूँ, मैं पवित्र जीवन नहीं बिता पाता हूँ, तो मेरा जीवन पवित्र नहीं है, मैं एक कपटी हूँ. ನಿಜವಾಗಿ ಹೇಳಬೇಕಾದ್ರೆ ನಿಮ್ಮ ಮಧ್ಯದಲ್ಲಿ ಸಂಕೇಶ್ವರದಲ್ಲಿ ಇರುವ ತನಕ ಮಾತ್ರ ನನ್ನ ಪರಿಶುದ್ಧ ಜೀವಿತ ಸೀಮಿತವಾಗಿದೆ, ಅಥವಾ ನಾನು ಹೋಗಿ ಅಲ್ಲಿ ನನ್ನ ಸಭೆಯಲ್ಲಿ ಇರುವ ತನಕ ನಾನು ಪರಿಶುದ್ಧನಾಗಿದ್ದೇನೆ ಅಷ್ಟಕ್ಕೆ ಸೀಮಿತವಾಗಿದೆ. ಹಾಗೆ ಅಲ್ಲ, ನಾನು ವೈಯಕ್ತಿಕವಾಗಿ ಒಬ್ಬಂಟಿಗನಾಗಿ ಎಲ್ಲಿದ್ದರೂ ಸಹ ಅಲ್ಲಿಯೂ ಸಹ ನಾನು ಪರಿಶುದ್ಧನಾಗಿ ಇರುವುದು ಅವಶ್ಯವಾಗಿದೆ, ಇಲ್ಲದಿದ್ದರೆ ನಾನು ಅಶುದ್ಧನಾಗಿದ್ದೇನೆ. अगर मैं कलीसिया भवन में बैठ करके अश्लील वीडियो नहीं देख सकता हूँ, तो मैं जब अकेले रूम में रहता हूँ तब भी मैं अश्लील वीडियो नहीं देखना चाहिए, तभी मेरा जीवन एक पवित्र जीवन है. ಪ್ರಿಯರೇ, ಪರಿಶುದ್ಧ ಜೀವಿತ ಅಂದ್ರೆ ಒಂದು ವೇಳೆ ಸಭೆಯಲ್ಲಿ ಕುಳಿತು ಒಂದು ವೇಳೆ ಮೊಬೈಲ್ ನಲ್ಲಿ ನೀವು ಅಶ್ಲೀಲವಾದ ಚಿತ್ರಗಳನ್ನು ನೋಡಲಿಕ್ಕೆ ಇಷ್ಟಪಡುವುದಿಲ್ಲ, ಹಾಗಾದ್ರೆ ವೈಯಕ್ತಿಕವಾಗಿದ್ದುಕೊಂಡು ಆ ಚಿತ್ರವನ್ನು ನೋಡಲಿಕ್ಕೂ ಇಷ್ಟಪಡುವುದಿಲ್ಲ. अगर मैं कलीसिया के बहनों के साथ, कलीसिया के भाइयों के साथ पवित्रता के साथ व्यवहार करते हैं, और परंतु मैं अगर बाहर के बहनों के साथ, अन्य महिलाओं के साथ मेरा व्यवहार सही नहीं है, तो मेरा जीवन पवित्र नहीं है, मैं कपटी हूँ. ನಾನು ಸಭೆಯಲ್ಲಿರುವಂತಹ ನಮ್ಮ ಸಹೋದರ ಸಹೋದರಿಗಳೊಂದಿಗೆ ಒಳ್ಳೆ ಒಗತನ ಮಾಡ್ತಾ ಇದ್ದೇನೆ, ನನ್ನ ಸ್ವಭಾವ ಒಳ್ಳೆಯದಾಗಿದೆ ಎಂದು ಹೇಳಿಕೊಂಡು ಹೊರಗಡೆ ಇರುವಂತಹ ಜನರ ಅನ್ಯರೊಂದಿಗೆ ನಾನು ದುಷ್ಟನಾಗಿ ದುರ್ವ್ಯವಹಾರಗಳನ್ನು ಮಾಡುವುದಾದರೆ ನಾನು ಪರಿಶುದ್ಧನ ಅಲ್ಲವೇ ಅಲ್ಲ. कहने का तात्पर्य यह है, व्यक्तिगत पवित्र जीवन का मतलब है हम जब समाज के बीच में भी रहते हैं, पवित्र जैसे रहते हैं, वैसे हम जब अकेले रहते हैं तभी वही जीवन हमें बिताना होगा. ನಾವು ಸಮಾಜದಲ್ಲಿ ಇರುವಾಗಲೂ ಪರಿಶುದ್ಧರಾಗಿ ಕಂಡು ಬರುವ ಹಾಗೆ ನಾವು ಒಬ್ಬಂಟಿಗರಾಗಿ ಇರುವಾಗಲೂ ಸಹ ಪರಿಶುದ್ಧರಾಗಿ ಕಂಡು ಬರುವುದು ಅವಶ್ಯವಾಗಿದೆ. और इस प्रकार का एक व्यक्तिगत पवित्र जीवन पति और पत्नी दोनों को व्यक्तिगत रूप में बिताना पारिवारिक जीवन के लिए महत्वपूर्ण है. ಅದೇ ರೀತಿಯಾಗಿ ಕುಟುಂಬದಲ್ಲಿಯೂ ಒಬ್ಬ ಗಂಡನು ಆತನು ತನ್ನ ವೈಯಕ್ತಿಕ ಜೀವಿತ ಪರಿಶುದ್ಧವಾಗಿಯೂ ಹೆಂಡತಿಯು ತನ್ನ ಪರಿಶುದ್ಧ ಜೀವಿತವಾಗಿ ಜೀವಿಸುವುದು ಅದು ತುಂಬಾ ಅವಶ್ಯವಾಗಿದೆ. मैं पुनः इस बात को कहते हुए आगे बढ़ना चाहता हूँ, अगर आप अपना पारिवारिक जीवन में सही आनंद अनुभव करना चाहते हैं, सही प्रकार एक भक्तिपूर्ण पारिवारिक जीवन आप बिताना चाहते हैं जिससे आप परमेश्वर को प्रसन्न कर सके, तो आपको पति को पत्नी को व्यक्तिगत रूप में पवित्रता बनाए रखना बहुत जरूरी है. ಈ ಒಂದು ಕುಟುಂಬ ಜೀವಿತದಲ್ಲಿ ನಿಮಗೆ ಸಂತೋಷವಾದ ಜೀವಿತವಾಗಿ ಜೀವಿಸಬೇಕು, ಪರಿಶುದ್ಧವಾದ ಜೀವಿತವಾಗಿ ಜೀವಿಸಬೇಕು. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ವೈಯಕ್ತಿಕವಾದ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. आपका शैक्षिक योग्यता आपको परिवार को नहीं बचाएगा, ನಿಮ್ಮ ಶೈಕ್ಷಣಿಕ ಯೋಗ್ಯತೆ ನಿಮ್ಮ ಕುಟುಂಬವನ್ನು ಉಳಿಸಲಿಕ್ಕೆ ಇಲ್ಲ. आपके संबंधी या आपका सैलरी आपका परिवार नहीं बचाएगा. ನಿಮ್ಮ ಸಂಪತ್ತು ಮತ್ತು ನಿಮ್ಮ ನಿಮ್ಮ ಸಂಬಳ ನಿಮ್ಮ ಕುಟುಂಬವನ್ನು ಉಳಿಸಲಿಕ್ಕಿಲ್ಲ. पति पत्नी का सुंदरता परिवार नहीं बचाएगा. ಕುಟುಂಬ ಗಂಡ ಹೆಂಡತಿ ಸೌಂದರ್ಯ ಚೆನ್ನಾಗಿದೆ ಎಂದು ಹೇಳಿ ಕುಟುಂಬ ಉಳಿಸಲಿಕ್ಕೆ ಆಗುವುದಿಲ್ಲ. परंतु पति और पत्नी को व्यक्तिगत रूप में प्रभु के साथ एक व्यक्तिगत संबंध हो, पर्सनल रिलेशनशिप हो, वो परिवार नहीं टूटेगा. ಯಾವ ಕುಟುಂಬದಲ್ಲಿ ಆ ಪುರುಷನಾಗಲಿ ಅಥವಾ ಹೆಂಡತಿ ಆಗಲಿ ಅವರು ದೇವರೊಂದಿಗೆ ಇರುವಂತಹ ಸಂಬಂಧ ವೈಯಕ್ತಿಕವಾಗಿ ಸಮೀಪ ಗನಿಷ್ಠ ಸಂಬಂಧ ಇದೆಯೋ ಆ ಕುಟುಂಬದಲ್ಲಿ ಆ ಸಮಸ್ಯೆಗಳು ಉಂಟಾಗಲಿಕ್ಕಿಲ್ಲ. प्रभु के साथ व्यक्तिगत संबंध में बढ़ने का मतलब क्या है? ದೇವರೊಂದಿಗೆ ಗನಿಷ್ಠ ಸಂಬಂಧ ಉಳ್ಳದ್ದು ಅಥವಾ ಬೆಳೆಯುವುದು ಅಂದ್ರೆ ಏನು? हम पुराना नियम में मूसा के बारे में इस प्रकार पढ़ते हैं. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಬಗ್ಗೆ ಈ ರೀತಿಯಾಗಿ ಓದ್ತೇವೆ. मूसा 40 दिन परमेश्वर के साथ पर्वत में बिताया. ಮೋಶೆ ಆತನು 40 ದಿನ ಕರ್ತನೊಂದಿಗೆ ಸಮಯ ಕಳೆದನು. बाहर 40 दिन के बाद मूसा जब उतर के आ रहा था, परमेश्वर का तेज मूसा के शरीर में चमकने लगा. ಯಾವಾಗ 40 ದಿನಗಳಾದ ಮೇಲೆ ಬೆಟ್ಟದಿಂದ ಮೋಶೆ ಕೆಳಗೆ ಇಳಿದು ಬಂದನು, ಆತನ ಮುಖ ಪ್ರಕಾಶವಾಗಿ ಕಂಡು ಬಂತು. यीशु मसीह के साथ आपका व्यक्तिगत संबंध अगर है, आप व्यक्तिगत रूप में यीशु मसीह के साथ समय बिताने वाले हैं, तो यीशु मसीह का स्वभाव आपके जीवन में दिखाई देगा. ಯೇಸು ಕ್ರಿಸ್ತನ ಜೊತೆಗೆ ನಿಮ್ಮ ಜೀವಿತ ಸಮಯ ನೀವು ಕಾಲಗಳನ್ನು ಕಳೆಯುತ್ತಾ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವ ಕಂಡು ಬರುವುದು. ओ
तब अगला चरण आता है। ಆಮೇಲೆ ಮುಂದಿನ ಒಂದು ಹಂತ ಬರುತ್ತೆ. हाँ, ये चरण जो बताया वो कभी नहीं भूलना। ಈ ಚರಣ, ಈ ಒಂದು ಹಂತ ಎಂದಿಗೂ ಮರೆಯಬಾರದು. व्यक्तिगत जीवन में पवित्रता बनाए रखने के अलावा दूसरा कोई विकल्प ऑप्शन नहीं है आपके लिए। ಒಂದು ವೇಳೆ ಈ ಒಂದು ವೈಯಕ್ತಿಕ ಜೀವಿತ ಈ ರೀತಿಯಾಗಿ ಜೀವಿಸಲಿಕ್ಕೆ ಆಗದೆ ಮತ್ತು ಬೇರೆ ವಿಕಲ್ಪವೇ ಇಲ್ಲ. जब आप प्रभु में बढ़ते रहेंगे, ನೀವು ಕರ್ತನಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬೆಳೀತಾ ಇರುವಾಗ तब आप में उत्पन्न होने वाला एक स्वभाव है 5:21 में बताया। 5ನೇ ಅಧ್ಯಾಯ ಎಫೆಸ ಬರೆದ ಪತ್ರಿಕೆ 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ಬೆಳೆಯುವುದರಿಂದ ಆಗುವಂತ ಒಂದು ನಿಮ್ಮ ಜೀವಿತದಲ್ಲಿ ಆಗುವಂತ ಘಟನೆ, मसीह के भय में एक दूसरे के अधीन रहना। ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. मसीह के भय में एक दूसरे के अधीन रहना। ಕ್ರಿಸ್ತನಿಗೆ ಭಯಪಡುವವರಾಗಿ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ. यहाँ बताने वाला भय क्या है? ಇದನ್ನು ಹೇಳುವಂತ ವ್ಯಕ್ತಿ ಇಲ್ಲಿ ಹೇಳುವಂತ ಕ್ರಿಸ್ತನ ಭಯ ಅಂದ್ರೆ ಏನು? ये भय कब उत्पन्न होता है? ಈ ಭಯ ಯಾವಾಗ ಉಂಟಾಗುತ್ತದೆ? आप अगर मेरे साथ है तो बता सकते हैं। ನನ್ನ ಜೊತೆಗೆ ನೀವು ಇರುವುದಾದ್ರೆ ನೀವು ಹೇಳಬಹುದು. ये भय, मसीह का भय कब एक व्यक्ति में उत्पन्न होगा? ಈ ಭಯ ಒಬ್ಬ ವ್ಯಕ್ತಿಯಲ್ಲಿ ಯಾವಾಗ ಉಂಟಾಗುತ್ತದೆ? जी हाँ जी, नहीं, अभी जो हम सीख रहे, हम कहाँ से शुरू किया है? ನಾವು ಎಲ್ಲಿಂದ ಆರಂಭ ಮಾಡಿದೆವು? वॉक इन लव। आप लोग शायद वो भूल गया। ನಡೆಯುವುದರಿಂದ हम उसी पॉइंट पर चर्चा कर रहे आ थे। विषय प्रेम में चलो, ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬ परमेश्वर के प्रेम में चलो। ಕರ್ತನ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. तो ये जो भय, मसीह का भय, क्या चीज का परिणाम है? ಈ ಕ್ರಿಸ್ತನ ಭಯದ ಒಂದು ಪರಿಣಾಮ ಏನಾಗಿದೆ? आप प्रेम में बढ़ने का परिणाम है ये भय। ನೀವು ಆ ಪ್ರೀತಿಯಲ್ಲಿ ಅಭಿವೃದ್ಧಿ ಆಗೋದೇ ಅದರ ಪರಿಣಾಮವಾಗಿದೆ. आप बात समझ रहे हैं? ನಾನು ಹೇಳೋದು ಅರ್ಥವಾಗ್ತಾ ಇದೆಯೋ? ये कोई रात का भूत को देखकर नहीं, तो शेर और बाघ को देखने के समय में हमारे अंदर में जो भय होता है वो भय नहीं है। यह बताया, ಈ ಭಯ ಈ ಹುಲಿ ಸಿಂಹ ಕರಡಿಯನ್ನು ನೋಡಿ ಭಯ ಪಡುವುದು ಆ ಭಯ ಅಲ್ಲ, ಅದು ये प्रेम से उत्पन्न भय है। ಇದು ಪ್ರೀತಿಯಿಂದ ಉತ್ಪನ್ನವಾಗುವಂತ ಭಯವಾಗಿದೆ. मुझे यहाँ पर बैठे हुए बहुत सारे लोगों के साथ व्यक्तिगत संबंध नहीं है, लेकिन इसलिए मैं अपना जीवन से एक उदाहरण बोलना चाहता हूँ। ಇಲ್ಲಿರುವಂತವರ ಜೊತೆಗೆ ನನಗೆ ಹೆಚ್ಚು ಅಷ್ಟು ಪರಿಚಯ ಇಲ್ಲ, ಆದ್ರೆ ನನ್ನ ವೈಯಕ್ತಿಕ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. मैं और मेरा एक नजदीकी दोस्त है। ನಾನು ಮತ್ತು ನನ್ನ ಸಮೀಪದ ಒಬ್ಬ ಮಿತ್ರರು हम लोग अक्सर जो है अपना पारिवारिक जीवन को एक दूसरे के साथ डिस्कस करते हैं। ನಾವು ಯಾವಾಗಲೂ ನಮ್ಮ ಕುಟುಂಬ ಜೀವಿತದ ವಿಷಯದಲ್ಲಿ ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇರ್ತೀವಿ. तो कई एक बार मेरे दोस्त मुझसे कहते हैं, अरे भैया ब्रदर, मैं तो एक बात जो है ना मेरे बहुत बड़ी बात समझ करके मेरी पत्नी के साथ शेयर किया, और वो एक ऐसा जवाब दिया कि मुझे समझ में आया कि मैंने तो बिल्कुल मूर्खता बोला। ನಾನು ಒಂದು ವಿಶೇಷವಾದ ಆಲೋಚನೆಯನ್ನು ನನ್ನ ಹೆಂಡತಿಯೊಂದಿಗೆ ಹಂಚಿಕೊಳ್ತಾ ಇದ್ದೇನು, ಆದ್ರೆ ಆಕೆ ನನಗೆ ಅದನ್ನು ತುಂಬಾ ಮೂರ್ಖತನದಲ್ಲಿ ಏನು ಇಲ್ಲದ ಹಾಗೆ ಪ್ರತಿಕ್ರಿಯೆ ಮಾಡಿದಳು. कभी कभी वो ऐसी बात करते हैं, मुझे ये करने की इच्छा है लेकिन मुझे डर लगता है पत्नी मानेगी कि नहीं मानेगी। ನನಗೆ ಮಾಡ್ಲಿಕ್ಕೆ ಒಂದು ಆಸೆ ಇದೆ, ಆದ್ರೆ ನನ್ನ ಹೆಂಡತಿ ಒಪ್ಪಿಕೊಳ್ತಾಳೋ ಇಲ್ಲೋ ಎಂಬ ಒಂದು ನನಗೆ ಒಂದು ಸಂಶಯ ಇದೆ. वास्तव में मुझे मालूम है मेरे मित्र और मेरी पत्नी वो लोग बहुत अच्छे रिश्ते में हैं, कोई एक दूसरे के ऊपर चढ़ने वाले नहीं है। ನನ್ನ ಮಿತ್ರನು ಮತ್ತು ಅವನ ಹೆಂಡತಿ ಅವರು ಇಬ್ಬರು ಒಳ್ಳೆ ಒಂದು ಕುಟುಂಬಸ್ಥರಾಗಿದ್ದಾರೆ, ಏನು ಅವರಲ್ಲಿ ಆ ತರ ಒಂದು ಇದು ಇಲ್ಲ. फिर वो किस बात पर कह रहे हैं मैं डरता हूँ मेरी पत्नी मानेगी कि नहीं मानेगी? ಆದ್ರೆ ಯಾಕೆ ಆತನು ಹೀಗೆ ಹೇಳ್ತಾ ಇದ್ದಾನೆ? ನನಗೊಂದು ಭಯ ಇದೆ, ನನ್ನ ಹೆಂಡತಿ ಒಪ್ಪಿಕೊಳ್ತಾಳೋ ಇಲ್ಲೋ ಎಂದು. वो प्रेम से उत्पन्न भय है।
ಆ ಪ್ರೀತಿಯಿಂದ ಉತ್ಪನ್ನವಾಗಿರುವಂತ ಭಯ ಅಲ್ಲಿ ಕಂಡು ಬರ್ತಾ ಇದೆ. मैं सोचता हूँ यहाँ बैठे हुए कई भाई लोग जो एक अच्छा पारिवारिक जीवन बिताते हैं वो इस बात को अनुभव करते हैं. ಅನೇಕ ಬಾರಿಗೆ ಸಹೋದರರು ಸಹೋದರಿಗಳು ಈ ರೀತಿಯಾಗಿ ನೀವು ನಿಮ್ಮ ಕುಟುಂಬ ಜೀವಿತದಲ್ಲಿ ಅನುಭವಿಸಿದ್ದೀರಿ, ಒಳ್ಳೆಯ ಕುಟುಂಬ ಜೀವಿತ ಜೀವಿಸ್ತಾ ಇದ್ರಿ ಅಂತ ನನಗನ್ನಿಸುತ್ತದೆ. पत्नी को रूठते देखना पसंद नहीं करते हैं वो पति लोग जो पत्नी से प्रेम करता है. ಗಂಡಂದರು ಆ ಹೆಂಡತಿ ದುಃಖಿತಳಾಗಿ ಮನಮರಗಿ ಕೂತ್ಕೊಳ್ಳುವುದು ಅಳುವುದು ಇಷ್ಟ ಇಲ್ಲ. ಆ ಕಾರಣದಿಂದ ಅವ್ರನ್ನು ಹೇಗಾದ್ರೂ ಸಂತೋಷ ಪಡಿಸುವುದಕ್ಕಾಗಿ ಪ್ರಯಾಸ. वैसे ही पारिवारिक जीवन में एक पत्नी जब कहती है मैं अपने पति से डरती हूँ, इसका ये मतलब नहीं है नहीं होना चाहिए, अरे मैं नहीं मानूंगा तो वो मेरी पिटाई करेगा. ಒಂದ್ ವೇಳೆ ಹೆಂಡತಿ ನಾನು ನನ್ನ ಗಂಡನಿಗೆ ತುಂಬಾ ಭಯ ಪಡ್ತೇನೆ ಎಂದು ಹೇಳುವುದಂದ್ರೆ ಆತನು ಹೊಡೆಯುತ್ತಾನೆ ಅಥವಾ ಆತನ ಏನೋ ಮಾಡ್ತಾನೆಂದು ಆ ಒಂದು ಭಯದಿಂದ ಆಕೆ ಅದನ್ನು ಹೇಳ್ತಾ ಇಲ್ಲ. मेरी पत्नी कभी किसी दूसरे से बात करते समय बोलते हैं हाँ ठीक है मैं उससे पूछ के देखता हूँ वो मानेगा कि नहीं मानेगा मुझे नहीं मालूम. ನನ್ನ ಹೆಂಡತಿಯು ಅನೇಕ ಬಾರಿಗೆ ಮತ್ತೊಬ್ಬರ ಜೊತೆಗೆ ಮಾತಾಡುವಾಗ ಹೇಳ್ತಾವೆ ನಾನು ನನ್ನ ಗಂಡನ ಕೇಳಿ ಹೇಳ್ತೇನೆ, ಯಾಕಂದ್ರೆ ಅವ್ರು ಒಪ್ಕೊಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. जबकि वो खुद जानती है अगर वो जिद करेगी तो हो सकता है मैं मान लूंगा. ನನ್ನ ಹೆಂಡತಿಗೆ ಗೊತ್ತಿದೆ ಒಂದ್ ವೇಳೆ ಆಕೆ ಒಂದು ಜಿದ್ ಮಾಡಿದ್ರೆ ಒಪ್ಕೊಳ್ತೇನೆ ಅಂತ ಆಕೆ ಗೊತ್ತಿದೆ. फिर वो क्यों कहती है मुझे डर है वो मानेगा कि नहीं मानेगा. ಆದ್ರೂ ಸಹ ಯಾಕೆ ಆಕೆ ಹೇಳ್ತಾ ಇದ್ದಾಳೆ ನನ್ನ ಗಂಡನ ಒಪ್ಕೊಳ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ. ये प्रेम से उत्पन्न एक भय है. ಅದು ಪ್ರೀತಿಯಿಂದ ಉತ್ಪನ್ನವಾಗಿರುವಂತ ಒಂದು ಭಯ. हम एक दूसरे के अस्तित्व और व्यक्तित्व का सम्मान करते हैं. ನಾವು ಒಬ್ಬರನ್ನೊಬ್ಬರು ಆ ವ್ಯಕ್ತಿತ್ವ ಮತ್ತು ಅಸ್ತಿತ್ವವನ್ನು ಸನ್ಮಾನಿಸುವವರಾಗಿದ್ದೇವೆ. I respect my wife as an individual person. ನಾನು ನನ್ನ ಹೆಂಡತಿಯನ್ನು ನನ್ನ ಆಕೆ ವೈಯಕ್ತಿಕವಾಗಿ ಆಕೆಯನ್ನು ಸನ್ಮಾನಿಸ್ತೇನೆ. The same way wife respects my individuality as a person. ನಾನು ಒಬ್ಬ ವ್ಯಕ್ತಿ ಎಂದು ನನ್ನ ವೈಯಕ್ತಿಕ ಜೀವಿತದಲ್ಲಿ ಆಕೆ ನನ್ನನ್ನು ಸನ್ಮಾನಿಸ್ತಾಳೆ. There is a mutual respect between both husband and wife. ಈ ರೀತಿಯಾಗಿ ಗಂಡ ಹೆಂಡತಿಯಲ್ಲಿ ಒಂದು ಐಕ್ಯ ಒಂದು ಪ್ರೀತಿ ಇದೆ. The fear mentions here is an outcome of that mutual respect. ಈ ಒಂದು ಪ್ರೀತಿ ಎಂದು ಹೇಳುವಾಗ ಅದು ಆ ಒಂದು ಒಬ್ಬರನ್ನೊಬ್ಬರು ವಿನಯವಾಗಿ ಸನ್ಮಾನಿಸುವುದ ಒಂದು ಫಲಿತಾಂಶವಾಗಿದೆ. उसी बात को यहाँ पर कह रहा है. ಅದನ್ನೇ ಇಲ್ಲಿ ಹೇಳುವುದನ್ನು मसीह के भय में एक दूसरे के अधीन रहना. ಕ್ರಿಸ್ತನ ಭಯ ಪಡುವವರಾಗಿ ಒಬ್ಬರಿಗೊಬ್ಬರು. इसका मतलब परिवार में पति पत्नी दोनों ये नहीं समझते हैं कि मैं एक दूसरे से बड़ा हूँ. ಆ ಕುಟುಂಬದಲ್ಲಿ ಯಾವಾಗಲೂ ಗಂಡ ಹೆಂಡತಿ ನಾನು ಒಬ್ಬರು ದೊಡ್ಡವರಾಗಿದ್ದೇವೆ ಎಂದು ಅನಿಸಿಕೊಳ್ಳುವುದಿಲ್ಲ. पति नहीं समझते हैं मैं यहाँ पर मालिक हूँ. ಗಂಡನು ಎಂದಿಗೂ ಆ ರೀತಿಯಾಗಿ ಆಲೋಚನೆ ಮಾಡುವುದಿಲ್ಲ, ನಾನೇ ಇದಕ್ಕೆ ಎಲ್ಲ ಮಾಲೀಕನಾಗಿದ್ದೇನೆ. अगर किसी पति के मन में ये भावना आ गया मैं यहाँ मालिक हूँ, ಯಾವಾಗ ಗಂಡನ ಮನಸ್ಸಿನಲ್ಲಿ ನಾನೇ ಎಲ್ಲ ಯಜಮಾನನಾಗಿದ್ದೇನೆ ಎಂದು ಆಲೋಚನೆ ಬರುವುದಾದ್ರೆ वहाँ एक बड़ा प्रॉब्लम है. ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. वो बोलने वाली बात गलत भी हो, वो ये चाहेगा कि मेरी पत्नी को इसको हर संभव मानना है. ಆತನು ತಾನು ತಪ್ಪಾಗಿ ಏನಾದರೂ ಹೇಳಿದರೂ ಸಹ ನನ್ನ ಹೆಂಡತಿ ಇದನ್ನು ಮಾಡಲೇಬೇಕು. अगर मेरे अंदर ऐसा है मैं मालिक हूँ, ನಾನು ಒಬ್ಬ ಯಜಮಾನನಾಗಿದ್ದೇನೆ, लेकिन मैं एक गलत बात बोल रहा हूँ. ನಾನು ಒಂದು ತಪ್ಪಾದ ಆಜ್ಞೆಯನ್ನು ಹೇಳ್ತಾ ಇದ್ದೇನೆ. मेरी पत्नी अगर बोलेगा जी आप जो कर रहे हैं गलत है ये मत कीजिए, ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಇದು ನೀವು ತಪ್ಪಾಗಿ ಮಾಡ್ತಾ ಇದ್ದೀರಿ, ಇದು ಮಾಡಬೇಡ್ರಿ ಎಂದು ಹೇಳುವುದಾ, मैं नहीं मानूंगा. ನಾನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. क्योंकि मैं कौन हूँ? ನಾನು ಯಾರಾಗಿದ್ದೇನೆ? मैं तो यहाँ का राजा हूँ. ನಾನು ಮನೆಯ ಒಂದು ರಾಜನಾಗಿದ್ದೇನೆ. राजा को कोई क्वेश्चन नहीं कर सकता. ರಾಜನನ್ನು ಯಾರು ಪ್ರಸನ್ನ ಮಾಡಲಿಕ್ಕೆ ಆಗುವುದಿಲ್ಲ. लेकिन मसीह के भय में अगर अधीनता की भावना रखने वाला पति हो, ಆದರೆ ಕ್ರಿಸ್ತನ ಭಯದಲ್ಲಿ ಆ ಹೆಂಡತಿಯೊಂದಿಗೆ ತನ್ನ ಒಗತನ ವಿನಯವಾಗಿರುವುದಾದ್ರೆ, पत्नी बोलने वाली बात अगर सही है, ಹೆಂಡತಿ ಹೇಳುವಂತ ಮಾತು ಸರಿಯಾಗಿದ್ರೆ उस बात को स्वीकार करते हुए ಆ ಮಾತನ್ನು ಒಪ್ಪಿಕೊಳ್ಳುವುದರಿಂದ अपने आप को सुधारेंगे. ತನ್ನನ್ನು ತಾನು ಸುಧಾರಿಸಿಕೊಳ್ಳು.
उसी प्रकार ಅದೇ ರೀತಿಯಾಗಿ अगर पत्नी सोचती है मुझसे कोई पूछने वाला नहीं है, ಹೆಂಡತಿ ಹೇಳ್ತಾಳೆ ನನ್ನನ್ನು ಯಾರು ಕೇಳುವವರಿಲ್ಲ, मैं अपने पति से अधिक पढ़ी लिखी हूँ, ನಾನು ನನ್ನ ಗಂಡನಿಗಿಂತ ಹೆಚ್ಚು ಕಲಿತವಳಾಗಿದ್ದೇನೆ, मेरा सैलरी मेरे पति से अधिक है, ನನ್ನ ಗಂಡನಿಗಿಂತ ನನ್ನ ಸಂಬಳ ಹೆಚ್ಚಾಗಿದೆ, घर में सबसे अधिक पैसा मैं लाती हूँ, ಮನೆಯಲ್ಲಿ ಹೆಚ್ಚು ಸಂಬಳ ಹಣ ನಾನ್ ತರ್ತಾ ಇದ್ದೀನಿ, Who the hell are you to question me? ನೀನು ಯಾರು ನನಗೆ ಪ್ರಶ್ನೆ ಮಾಡ್ಲಿಕ್ಕೆ? अगर पत्नी का स्वभाव यही है, ಈ ಹೆಂಡತಿಯ ಸ್ವಭಾವ ಈ ರೀತಿಯಾಗಿರುವುದಾದ್ರೆ वो पति की बात भी नहीं मानेगा। ಆಕೆ ಗಂಡನ ಮಾತನ್ನು ಕೇಳಲಿಕ್ಕಿಲ್ಲ. बैंगलोर में हुई एक घटना में टाइम्स ऑफ इंडिया में पढ़ा था, ಬ್ಯಾಂಗ್ಳೂರ್ದಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ನಾನು ಆ ಘಟನೆ ನಡೆದಿದ್ದ एक नौजवान दंपति, ಒಂದು ಯವನ ಕುಟುಂಬ, उसमें पति का सैलरी 50,000 था, ಗಂಡನ ಒಂದು ಸಂಬಳ 50,000 ಇತ್ತು, IT सेक्टर में काम करते थे, IT ಸೆಕ್ಟರ್ ದಲ್ಲಿ ಕೆಲಸ ಮಾಡ್ತಾ ಇದ್ರು. शादी के कुछ समय के बाद पत्नी को भी नौकरी लगी, ಆ ಮದುವೆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಹೆಂಡತಿಗೂ ಕೆಲಸ ಸಿಕ್ತು. पत्नी का सैलरी 1.5 लाख, ಹೆಂಡತಿಗೆ 1.5 ಲಕ್ಷ, पति का 50,000, ಗಂಡನಿಗೆ 50,000, पत्नी का 1.5 लाख, ಹೆಂಡತಿಗೆ 1.5 ಲಕ್ಷ. पति का ड्यूटी दिन में, ಗಂಡನ ಡ್ಯೂಟಿ ಅದು ದಿನವೆಲ್ಲ, पत्नी का ड्यूटी अक्सर रात में, ಹೆಂಡತಿಗೆ ರಾತ್ರಿ ಎಲ್ಲ ಡ್ಯೂಟಿ. कुछ महीना जब बीत गए, ಕೆಲವು ತಿಂಗಳು ದಾಟಿ ಹೋದವು. पति बताया, ಗಂಡನ ಹೇಳಿದನು, देखो ऐसा करो, हम दोनों को बातचीत करने का भी समय नहीं मिल पाता है, ऐसा कर लो, तुम अपना नौकरी छोड़ दो, हमारे पैसा से हम जिएंगे, या फिर ऐसा कोई नौकरी मिलेगा कि हम दोनों एक साथ रह सके तो दूसरा नौकरी ढूंढेंगे. ಗಂಡನ ಹೇಳಿದ್ರು, ನೋಡ್ರಿ ಈ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಭೇಟಿ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀನು ಕೆಲಸ ಬಿಡು ಮತ್ತು ನಾವು ಜೊತೆಯಾಗಿರ್ಲಿಕ್ಕೆ ಸಮಯ ಸಿಗೋದು, ಇಲ್ಲದಿದ್ರೆ ಇಂಥ ಕೆಲಸ ಹುಡ್ಕೋಣ, ನಾವಿಬ್ರು ಜೊತೆಯಾಗಿರ್ಲಿಕ್ಕೆ ಅನುಕೂಲವಾಗುವುದು. मेरे प्यारों में कहानी नहीं बोल रहा हूँ, टाइम्स ऑफ इंडिया में पढ़ी हुई एक घटना में बता रहा हूँ. ನಾನು ಒಂದು ಕತೆ ಹೇಳ್ತಾ ಇಲ್ಲ, ಇದು ನಡೆದಂತ ಒಂದು ಘಟನೆ ಆಗಿದೆ. वो लड़की क्या बोली मालूम है? ಆ ಹುಡುಗಿ ಏನಂದ್ರೆ ಗೊತ್ತಾ, मैं आपको छोड़ सकता हूँ, नौकरी नहीं छोड़ सकती. ನಾನು ನಿನ್ನನ್ನು ಬಿಡಬಹುದು, ಆದ್ರೆ ಕೆಲಸ ಬಿಡ್ಲಿಕ್ಕಿಲ್ಲ. विश्वासी परिवार नहीं है कोई ऐसा परिवार, ಅದು ವಿಶ್ವಾಸಿ ಕುಟುಂಬ ಅಲ್ಲ, ಯಾವುದೋ ಒಂದು ಕುಟುಂಬ ಇತ್ತು ಅದು. मेरे प्यारो, ये इस तरह की घटनाएं हमारी कलीसियाओं में भी हो रहे हैं. ನನ್ನ ಪ್ರಿಯರೇ, ಈ ರೀತಿಯಾಗಿರುವಂತಹ ಘಟನೆಗಳು ನಮ್ಮ ಸಭೆಗಳಲ್ಲಿಯೂ ಆಗುತ್ತಾ ಇದೆ. 3-4 महीना पहले ऐसी ही एक घटना पंजाब से मेरे सामने आया था. ಇಂಥ ಒಂದು ಘಟನೆ ಪಂಜಾಬ್ನಿಂದ ನಮಗೆ ಒಂದು ಸಮಸ್ಯೆ ನನ್ನ ಮುಂದೆ ಬಂತು. पत्नी का सैलरी ज्यादा है, ಹೆಂಡತಿಯ ಸಂಬಳ ಹೆಚ್ಚಿದೆ, एक साथ रह नहीं पा रहे. ಜೊತೆಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. मेरे प्यारो, मसीह के भय में अधीन रहने की आवश्यकता पति को भी है, पत्नी को भी है. ಆ ಕರ್ತನ ಭಯ ಭಕ್ತಿಯಲ್ಲಿ ಇರುವಂತದ್ದು, ಅಧೀನದಲ್ಲಿ ಇರುವಂತದ್ದು ಹೆಂಡತಿಗೂ ಅಷ್ಟೇ ಇದೆ, ಗಂಡನಿಗೂ ಅಷ್ಟೇ ಇದೆ. इस प्रकार अधीन रहने वाले एक पति और एक पत्नी, उन्हीं लोगों के लिए शिक्षा है 22 से लेकर 33 तक. ಈ ರೀತಿಯಾಗಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಅಧೀನರಾಗಿ ಇರುವುದು ಅವರಿಗಿರುವಂತಹ ಒಂದು ಮಾರ್ಗದರ್ಶನದ ಶಿಕ್ಷಣವೇ 22ನೇ ವಾಕ್ಯದಿಂದ 32ನೇ ವಾಕ್ಯ. वहां पर पत्नी से कहता है कि अपने अपने पति के अधीन रहो. ಅಲ್ಲಿ ಹೆಂಡತಿಯರಿಗೆ ಹೇಳಲ್ಪಡುವಂತ ಮಾತು, ಗಂಡಂದಿರಿಗೆ ನೀವು ಅಧೀನರಾಗಿರ್ರಿ. और पतियों से कहता है अपनी अपनी पत्नी से प्रेम करो. ಅದೇ ರೀತಿಯಾಗಿ ಗಂಡಂದರಿಗೆ ಹೆಂಡತಿಯರನ್ನು ಪ್ರೀತಿಸಿರಿ ಎಂದು ಬರೆಯಲ್ಪಟ್ಟಿದೆ. यह कौन किसके अधीन है? ಇಲ್ಲಿ ಯಾರು ಯಾರ ಅಧೀನದಲ್ಲಿದ್ದಾರೆ ನೀವೇ ಹೇಳ್ರಿ. आज बहुत सारे ब्रदर लोग का दिल टूट जाएगा. ಅನೇಕ ಸಹೋದರರ ಒಂದು ಮನಸ್ಸು क्योंकि अभी तक हम लोग ब्रदर एंड भाई लोग भी भारतीय पुरुषों लोग ನಾವು ಭಾರತೀಯ ಪುರುಷರಾಗಿದ್ದೇವೆ. हम लोग इस पद से बहुत खुश थे कि है पत्नियों अपने अपने पत्नी के अधीन रहो. ಇಲ್ಲಿ ಅನೇಕ ಬಾರಿಗೆ ನಾವು ಈ ವಾಕ್ಯವನ್ನು ಹೇಳಿ ಹೆಂಡತಿಯರೇ ನೀವು ಗಂಡನಿಗೆ ಅಧೀನರಾಗಿರ್ಬೇಕು ಆ ಒಂದು ಮಾತನ್ನು ಹೇಳ್ತಾ ಇದ್ವಿ. और हम पति लोग से क्या कहा? ಆದ್ರೆ ಗಂಡಂದರಿಗೆ ಏನು ಹೇಳಲ್ಪಟ್ಟಿದೆ? यीशु मसीह के समान प्रेम करो. ಯೇಸು ಕ್ರಿಸ್ತನ ಹಾಗೆ ನೀವು ಪ್ರೀತಿ ಮಾಡಿ. हम सब यीशु मसीह, ನಾವೆಲ್ಲರೂ ಯೇಸು ಕ್ರಿಸ್ತನಾಗಿದ್ದೇವೆ. ಎಲ್ಲ सब कलीसिया, ಇವರೆಲ್ಲ ಸಭೆಯಾಗಿದ್ದಾರೆ. ये सब अधीन रहेगा. ಇವರೆಲ್ಲ ನಮಗೆ ಅಧೀನರಾಗಿರುವುದು. हम प्रेम करेंगे, ನಾವು ಪ್ರೀತಿ ಮಾಡ್ತೇವೆ.
हमको जब मन है तब मैं प्रेम करूंगा, ನಮ್ಮ ಮನಸ್ಸಿಗೆ ಬಂದಾಗ ನಾವು ಪ್ರೀತಿ ಮಾಡ್ತೇವೆ. हमको प्रेम नहीं आया तो मैं नहीं करूंगा. ನನಗೆ ಪ್ರೀತಿ ಇಲ್ಲದಿದ್ರೆ ನಾನು ಪ್ರೀತಿ ऐ ಮಾಡ್ತೇನೆ. पत्नी अपने अपने पति के अधीन रहो. ಆದ್ರೆ ಹೆಂಡತಿಯರೇ ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. पौलुस को हम लोग क्यों नहीं हीरो मानेंगे? ಯಾಕೆ ನಾವು ಪೌಲನಿಗೆ ಆ ಒಂದು ನಾಯಕನಾಗಿ ನೋಡುವುದಿಲ್ಲ? मैं कुछ इंग्लिश आर्टिकल्स सब पढ़े हैं, उसमें कुछ लोग बोला है पौलुस एक ಮಹಿಳಾ ವಿರೋಧಿ थे. ಕೆಲವೊಂದು ಈ ಸಾಹಿತ್ಯ ಗ್ರಂಥಗಳನ್ನು ಓದ್ತಿರುವಾಗ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪೌಲನು ಒಬ್ಬ ಸ್ತ್ರೀ ವಿರೋಧಿ ಆಗಿದ್ದಾನೆ. अब अभी हम लोग सार्का की ओर बढ़ रहे हैं, ठीक है? ನಾವು ಈಗ ಸಾರ್ಕ ಎಂಬ ಆ ಪದದ ಕಡೆಗೆ ಹೋಗುತ್ತಾ ಇದ್ದೇವೆ. 5:21 में बोल रहे हैं मसीह के भय में एक दूसरे के अधीन रहो, पति को भी पत्नी को भी. 5:21 ಎಫೆಸೆ 5:21 ಗಂಡನಿಗೂ ಹೆಂಡತಿಗೂ ಹೇಳಲ್ಪಟ್ಟಿದೆ, ಒಬ್ಬರಿಗೊಬ್ಬರು ಅಧೀನರಾಗಬೇಕು. अर्थात मसीह परमेश्वर के प्रेम में बढ़ते बढ़ते पवित्रता में आगे की ओर बढ़ने का परिणाम है अधीन हो जाना. ಈ ಕರ್ತನ ಒಂದು ಪ್ರೀತಿಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ನಾವು ಅಭಿವೃದ್ಧಿ ಹೊಂದಿ ಆ ಒಂದು ಕ್ರಿಸ್ತನ ಆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಅಧೀನರಾಗಿ. मैं आपको ये बात कल भी स्पष्ट रूप में बताया था, बाइबल के अनुसार पवित्रता में बढ़ने का मतलब अच्छा इंसान बनना नहीं है. बाइबल के अनुसार पवित्रता में बढ़ने का मतलब यीशु मसीह के स्वभावों में बढ़ना है. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಒಳ್ಳೆಯವರು ಆಗೋದಕ್ಕಾಗಿ ಅಲ್ಲ, ನಾವು ನಿಜವಾಗಿ ಹೇಳ್ಬೇಕಾದ್ರೆ ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗೋದಕ್ಕಾಗಿ ನಾವು ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಬೋಧಿಸುತ್ತದೆ. अगर ऐसी बात है, यहाँ पर बहनों से जब कहते हैं पति अपने अपने पति के अधीन रहो, सब बी इन सब्जेक्शन, अधीन रहो, तो वो अधीन रहने का स्वभाव किसका स्वभाव है? ಈ ಅಧೀನರಾಗಿರಿ ಎಂದು ಅಲ್ಲಿ ಆ ಪದ ಪ್ರಯೋಗ ಮಾಡಿರಿ ಎಂದು ಹೇಳುವುದಾದ್ರೆ ಆ ಅಧೀನರಾಗುವಂತ ಸ್ವಭಾವ ಯಾರ ಸ್ವಭಾವವಾಗಿದೆ? ಅದು ಎಕ್ಸಾಕ್ಟ್ಲಿ, ಪ್ರೈಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರ. ಅದು ನಿಜವಾಗಿಯೂ ಪಡಿಯೇ ಫಿಲಿಪಿಯೋं की पत्री 2 अध्याय, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ. अक्सर हम मनन करने वाला पद है. ನಾವು ಯಾವಾಗಲೂ ಅದನ್ನು ಧ್ಯಾನ ಮಾಡುತ್ತೇವೆ. 5 से लेकर 8 तक 5ರಿಂದ 8 ವಾಕ್ಯಗಳು. मसीह का स्वभाव तुम में भी हो. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ. हाँ, वो क्या किया? ಆತನು ಏನು ಮಾಡಿದನು? वो अपने आप को शून्य किया है. ಆತನು ತನ್ನನ್ನು ತಾನು ಬರಿದಾಗಿ ಮಾಡಿಕೊಂಡನು. शून्य किया, ही emptied himself. ಆತನು ಬರಿದು ಮಾಡಿಕೊಂಡು. 2 ಸಿಸ್ಟರ್ लोग ಫಿಲಿಪಿ ಕಲಿಸಿಯಾ में आपस में लड़ते थे. ಈ ಇಬ್ಬರು ಸಹೋದರಿಗಳು ಈ ಫಿಲಿಪಿ ಸಭೆಯಲ್ಲಿ ಅವರು ಒಬ್ಬರಿಗೊಬ್ಬರು ಜಗಳ ಮಾಡ್ತಾ ಇದ್ರು. 4:2 में उनका नाम है युवोदिया और सुंदकिया. 4ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸಂತುಕಿಯ ಮತ್ತು ಯೋದ್ಯರು. एक सिस्टर कहती थी मैं बड़ी हूँ, दूसरे सिस्टर कहते मैं बड़ी हूँ. आपस में उनकी झगड़ा चलते थे. ಒಂದು ಸಹೋದರಿ ಹೇಳ್ತಾ ಇದ್ರು ನಾನು ಶ್ರೇಷ್ಠಳು, ಇನ್ನೊಂದು ಸಹೋದರಿ ಹೇಳ್ತಾ ಇದ್ರು ನಾನು ಶ್ರೇಷ್ಠಳು. उस परिप्रेक्ष्य में पौलुस कह रहा है मसीह का स्वभाव तुम में हो. हे युवोदिया और सुंदुकिया, मसीह का स्वभाव तुम में हो. ಯೌದ್ಯಳು ಸಂತುಕೆಯು ನಿಮ್ಮಲ್ಲಿ ಆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ ಎಂದು ಆತನು ಹೇಳ್ತಾನೆ. मसीह ने मुझको और आपको बचाने के लिए स्वर्ग धाम को छोड़ दिया, पिता के साथ तुल्यता को छोड़ दिया, वो खुद को शून्य किया है. ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ತಂದೆಯ ಆ ಸರಿಸಮಾನವನ್ನು ಬಿಟ್ಟು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ದಾಸನಾಗಿ ಬಂದನು. जब सिस्टर लोगों से कहते हैं पति के अधीन रहो, वास्तव में पौलुस कह रहा है मसीह का विनम्रता को, मसीह का ह्यूमिलिटी को आप अपने जीवन के द्वारा दिखाओ. ಒಂದು ವೇಳೆ ಇಲ್ಲಿ ಅಪೊಸ್ತಲನಾದ ಪೌಲನು ನೀವು ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ ಎಂದು ಹೇಳುವಂತ ಆ ಪದ ಪ್ರಯೋಗ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ದೀನನಾದನು, ಆತನು ತನ್ನನ್ನು ತಗ್ಗಿಸಿಕೊಂಡನು, ಆ ರೀತಿಯಾಗಿ ನಿಮ್ಮ ಸ್ವಭಾವ ಇರಲಿ ಎಂದು ಹೇಳುತ್ತಾನೆ. वर्तमान दुष्ट और घमंडी संसार में मसीही कलीसिया की भी पहचान यही नम्रता होनी चाहिए. ಈ ಒಂದು ವರ್ತಮಾನದ
ಜೀವಿತದಲ್ಲಿ, ಈಗಿನ ಕಾಲದಲ್ಲಿ ಗರ್ವ ಅಹಂಭಾವದಿಂದ ತುಂಬಿರುವಂತ ಲೋಕದಲ್ಲಿ ನಾವು ಸಭೆಯಾಗಿ ಈ ಒಂದು ವರ್ತನೆ ಉಳ್ಳವರಾಗಿರಬೇಕು. जब कलीसिया से कहता है कि एक गाल पे मारो, मारने पर दूसरा गाल भी दिखाओ, तो ये कलीसिया को दी गई शिक्षा है, तो वो मसीह का नम्रता दिखाने के लिए प्रभु सिखाया. ಒಂದು ಸಭೆಗೆ ಈ ರೀತಿಯಾಗಿ ಕ್ರಿಸ್ತನು ಬೋಧನೆ ಮಾಡುವುದಾದ್ರೆ, ಒಂದು ಕೆನ್ನೆಗೆ ನಿಮಗೆ ಯಾರಾದ್ರೂ ಹೊಡೆದರೆ ಇನ್ನೊಂದು ಕೆನ್ನೆಯ ಮೇಲೆ ನೀನು ಓಡಿಸಿಕೋ, ಅದರ ಅರ್ಥ ಅದು ಕ್ರಿಸ್ತನ ಸ್ವಭಾವವನ್ನು ತೋರಿಸುವಂತದಾಗಿದೆ. मसीही बहनों, आप अपने पतियों के साथ नम्रता के साथ व्यवहार करते हैं, सहनशील रहते हैं. अविश्वासी पतियों के साथ भी आप जब विनम्रता पूर्व व्यवहार करते हैं, आप अपने आप को छोटा मत समझिए, आप यीशु मसीह का नम्रता को उनके सामने दिखा रहे हैं. ಒಂದು ವೇಳೆ ಸಹೋದರಿ, ನೀವು ನಿಮ್ಮ ಕಠೋರವಾಗಿರುವಂತ ಗಂಡಂದಿರೊಂದಿಗೆ ವರ್ತನೆ ಮಾಡುವಾಗ ಆ ಸೌಮ್ಯ ಸ್ವಭಾವ, ಆ ದೀನತೆ ಸ್ವಭಾವ, ಎಲ್ಲವನ್ನು ಸಹಿಸಿಕೊಳ್ಳುವಂತ ಸ್ವಭಾವ, ಅದು ನೀವು ನಿಮ್ಮ ಜೀವಿತದಿಂದ ಯೇಸು ಕ್ರಿಸ್ತನನ್ನು ಅವರಿಗೆ ತೋರಿಸುತ್ತಾ ಇದ್ದೀರಿ. वैसे ही आगे पतियों से कह रहा है, तुम क्या करना, मसीह के समान अपनी अपनी पत्नी से प्रेम करो. ಅದೇ ರೀತಿಯಾಗಿ ಗಂಡಂದಿರಿಗೆ ಹೇಳುವಂತ ಮಾತೇನೆಂದರೆ, ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಕ್ರಿಸ್ತನ ಹಾಗೆ ಪ್ರೀತಿಸಿರಿ. भाई लोगों से एक सवाल, ಸಹೋದರಿಗೆ ಒಂದು ಪ್ರಶ್ನೆ. कौन सा काम आसान है, अधीन रहना आसान है या प्रेम करना आसान है? ಯಾವ ಕೆಲಸ ಸರಳವಾಗಿದೆ ಅಥವಾ ಸರಳವಾಗಿದೆ? ಅಧೀನವಾಗಿರೋದು ಸರಳವಾಗಿದೆಯೋ ಪ್ರೀತಿ ಮಾಡುವುದು ಸರಳವಾಗಿದೆ? What is easy, to be in subjection or to love? ಸಹೋದರರು ಹೇಳಬೇಕಾದ ಉತ್ತರ, ಈ ಅಧೀನವಾಗಿರುವಂತದ್ದು ಸರಳವಾದ ಕೆಲಸವಾಗಿದೆಯೋ ಪ್ರೀತಿ ಮಾಡುವಂತ ಕೆಲಸ ಸರಳವಾಗಿದೆ? सिस्टर लोगों के अंदर भी सोच है, यहाँ पर हम लोगों को छोटा करके बताया है, अधीन रहे. हम लोगों से अगर कहते ना थोड़ा सा लीडिंग करो, ಸಹೋದರರು ಆಲೋಚನೆ ಮಾಡ್ತಾರೆ. My question is, which one is easier, to be submissive or to love? Which one is easier? ನಾ ಸಹೋದರಿಗಳ ಹತ್ರನೂ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾವುದು ನಿಮಗೆ ಸರಳವಾಗಿ ಕಂಡು ಬರ್ತಾ ಇದೆ? ನೀವು ಹೇಳ್ತಾ ಇರ್ಬೋದು, ನಾವು ಅಧೀನವಾಗಿರ್ಬೇಕು, ಅದನ್ನ ಇಷ್ಟು ಕೀಳವಾಗಿ ನಮ್ಮ ಬಗ್ಗೆ ಮಾತಾಡಿದ್ರಿ. ಯಾವುದು ಸರಳವಾಗಿದೆ, ಅಧೀನವಾಗಿರುವುದೋ ಪ್ರೀತಿ ಮಾಡುವುದು? ब्रदर आपका नाम? महादेव ब्रदर. महादेव ब्रदर, which one is easy, कौन सा आसान है? आप पत्नी है, यहाँ सिस्टर है? ये तो डिप्लोमेटिक आंसर है. आपको दोनों में से एक चुनना होगा. ಯಾವುದರಾದ್ರೂ ಒಂದಾದ್ರೂ ಆರಿಸಿಕೊಳ್ಳಬೇಕು. भारत की राजधानी कलकत्ता है कि दिल्ली है पूछने पर दोनों है करके बोल सकता है? नहीं बोल सकता. ये सही नहीं है. ಡಿಪ್ಲೊಮ್ಯಾಟಿಕ್, ये तो राजनीति होगी. ಈ ರಾಜನೀತಿಯ ಒಂದು ಉತ್ತರ ಆಗಿದೆ. ಭಾರತದ ರಾಜಧಾನಿ ದಿಲ್ಲಿನೋ ಕಲ್ಕತ್ತಾನೋ ಅಂತ ಕೇಳುವಾಗ ಎರಡು ಅಂತ ಹೇಳಕ್ಕಾಗಲ್ಲ. दोनों मुश्किल है, मैं मान लिया, तब भी इसमें कौन सा आसान है? ಎರಡೂ ತುಂಬಾ ಕಷ್ಟಕರವಾಗಿದೆ, ಆದ್ರೆ ಈ ಎರಡರಲ್ಲಿ ಯಾವುದು ಸರಳವಾಗಿದೆ, ತುಂಬಾ ಸುಲಭವಾಗಿದೆ? प्यार करना आसान है, अधीन रहना मुश्किल है. सिस्टर लोग, ನೀವು ಹೇಳಿದ್ರಿ. ಬ್ರದರ್ ಹೇಳ್ತಾರೆ, ಪ್ರೀತಿ ಮಾಡುವುದು ಸರಳವಾಗಿದೆ, ಅಧೀನರಾಗಿರುವುದು ಸ್ವಲ್ಪ ಕಠಿಣ. या कौन सा कठिन है वो भी बोल सकते हैं. ब्रदर का कहना है अधीन रहना, मतलब सिस्टर लोगों को दिया गया जिम्मेदारी अधिक कठिन है, ಸಹೋದರಿಗಳಿಗೆ प्रेम करना आसान है. ಪ್ರೀತಿ ಮಾಡುವುದು ಸರಳವಾಗಿದೆ, ಆದರೆ ಸಹೋದರಿಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗೆ ಅಧೀನರಾಗಿರುವುದು ಅದು ತುಂಬಾ ಕಠಿಣವಾಗಿದೆ ಎಂದು ಹೇಳ್ತಾರೆ ಬ್ರದರ್. महादेव भाई फंस गया, पीछे बैठे हुए सब बहुत डिप्लोमेटिकली बैठ रहे हैं. All are sitting very diplomatically. ಸಹೋದರು ಮುಂದೆ ಕೂತಿದ್ದಾರೆ ಅಂತ ಹೇಳಿ ಅವರಿಗೆ ಪ್ರಶ್ನೆ ಕೇಳಿದ್ರು, ಹಿಂದೆ ಇರುವವರು ತುಂಬಾ ಒಂದು ತಯಾರಾಗಿ ಕೂತಿದ್ದಾರೆ ಉತ್ತರ ಕೊಡ್ಲಿಕ್ಕೆ. कौन आसान है? ये भी डिप्लोमेसी है. आंधी को देखकर बता रहे आप, कहीं बाद में फंस ना जाए इसलिए ना. मैं एक उदाहरण बताऊं. ನಾನೊಂದು ಉದಾಹರಣೆ ಹೇಳ್ತೀನಿ. मेरी आशा है आप समझ जाएंगे. ನನ್ನ ಆಶೆ ಇದೆ ನೀವು ಅರ್ಥ ಮಾಡಿಕೊಳ್ತೀರಿ. एक बार मेरे पास एक ब्रदर आया, ನನ್ನ ಸಮೀಪಕ್ಕೆ ಒಬ್ಬ ಸಹೋದರ ಬಂದು. सच्ची घटना है, ನಿಜವಾದ ಘಟನೆ ಆಗಿದೆ. 1 साल भी नहीं हुआ, 1 ವರ್ಷ ಸಹ ಆಗಲಿಲ್ಲ. मेरे उम्र के या हमसे 1-2 साल बड़े ही हों. ನನಗಿಂತ 1-2 ವರ್ಷ ದೊಡ್ಡವರಾಗಿರಬಹುದು. एक छोटा बच्चा रोने के जैसे वो फूट फूट के रो रहा है. ಅವರು ಒಂದು ಚಿಕ್ಕ ಮಗುವಿನ ಹಾಗೆ ಅಳುತ್ತಾ ಇದ್ರು. मसीही परिवार, ಅದು ಕೂಡ ಒಂದು ಕ್ರೈಸ್ತ ಕುಟುಂಬವೇ.
फूट फूट कर वो ब्रदर रो रहा है। ತುಂಬಾ ಕಣ್ಣೀರು ಅಂದ್ರೆ ತುಂಬಾ ದುಃಖದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ. उनका रोना देख करके मेरी पत्नी मेरे घर में आकर वो रो रहा है। वो रोते हुए देख करके हम भी चुपचाप है, हमारे पास कुछ भी बोलने के लिए नहीं था। मेरी पत्नी भी आंसू बहा रही थी। ಅವರು ಅಳುವುದನ್ನು ನೋಡಿ ನಮಗೂ ಸಹ ಏನು ಹೇಳಲಿಕ್ಕಿಲ್ಲ. ನನ್ನ ಹೆಂಡತಿಯು ಸಹ ಅವ್ರ ಜೊತೆಗೆ ಅಳುತ್ತಾ ಇದ್ರು. कारण क्या था मालूम है? ಕಾರಣ ಏನು ಗೊತ್ತಾ? उनकी पत्नी उसके साथ विश्वासघात किया। ಅವರ ಹೆಂಡತಿ ಅವರೊಂದಿಗೆ ಅಪನಂಬಿಕಸ್ತಿಕೆಯನ್ನು ತೋರಿಸಿದರು. एक दूसरे पुरुष के साथ अनैतिक संबंध बनाया। ಬೇರೆ ಪುರುಷನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ರು. गांव के अविश्वासी लोग भाई के ऊपर दबाव डाल रहा है, उस विश्वासघात महिला को छोड़ दो। ಆ ಒಂದು ಊರಿನ ಜನರು ಆ ಅವಿಶ್ವಾಸ ಅಥವಾ ಅಪನಂಬಿಕಸ್ತಿಕೆಯನ್ನು ತೋರಿಸಿದ್ರಿಂದ ಸ್ತ್ರೀಯನ್ನು ಬಿಡು ಎಂದು ಒತ್ತಾಯ ಮಾಡ್ತಾ ಇದ್ರು. एक छोटा बच्चा के समान वो फूट फूट कर रो रहा। ಒಂದು ಚಿಕ್ಕ ಮಗು ಆಗಿ ಆತನು ತುಂಬಾ ದುಃಖದಲ್ಲಿ ಇದ್ದು ಆತನು ಅಳುತ್ತಾ ಇದ್ದ. वास्तव में वो अपने पत्नी का बहुत ख्याल रखने वाला था। ಆತನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುವವನಾಗಿದ್ದನು. वो पूरा पैसा कमा करके उस घर चलाने वाला एक साधारण भाई था। ಆತನು ತನ್ನ ತುಂಬಾ ಸ್ವಲ್ಪ ಖರ್ಚಿನಲ್ಲಿ ಮನೆಯನ್ನು ನಡೆಸುವಂತವನಾಗಿದ್ದನು. वो फूट फूट कर रो रहा है। ಆತನು ತುಂಬಾ ಅಳುತ್ತಾ ಇದ್ದ. मेरा ये उदाहरण समझने के लिए आपको आत्मिकता में बहुत आगे बढ़ना होगा। ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆತ್ಮಿಕದಲ್ಲಿ ನಾವು ಹೆಚ್ಚಾಗಿ ಬೆಳೆದಿರಬೇಕು. हम लोग चुपचाप रहा, सोचा कि रोने दीजिए। ನಾನು ಸುಮ್ಮನೆ ಇದು ಅಳಲಿ ಎಂದು ಬಿಟ್ಟು काफी देर तक रोने के बाद उस भाई ने मुझसे पूछा, ತುಂಬಾ ಸಮಯ ಈ ರೀತಿಯಾಗಿ ಅಳುತ್ತಾ ಇದ್ದ ಮೇಲೆ ಅವರು ನನಗೆ ಕೇಳಿದರು, ब्रदर मैं क्या करूं? ಸಹೋದರ ನಾನೇನ್ ಮಾಡ್ತೀನಿ? आपका क्या राय? ನಿಮ್ಮ ಇಷ್ಟ ಏನಾಗಿದೆ? ನಿಮ್ಮ ಇಚ್ಛೆ ಏನಾಗಿದೆ? मैंने उनको बताया, ನಾನು ಅವರಿಗೆ ಹೇಳಿದೆ, ब्रदर प्रेम करने के अलावा पत्नी के साथ दूसरा कुछ करने का आदेश बाइबल में हमें नहीं दिया। ನಿನ್ನ ಹೆಂಡತಿಯನ್ನು ಪ್ರೀತಿಸುವುದನ್ನು ಬಿಟ್ಟರೆ ಬೇರೆ ಯಾವ ಒಂದು ಆಜ್ಞೆ ಸತ್ಯವೇದದಲ್ಲಿ ಇಲ್ಲವೇ ಇಲ್ಲ. पत्नी को नफरत करने के लिए एक भी कारण बाइबल में नहीं बताया। ಹೆಂಡತಿಯನ್ನು ದ್ವೇಷಿಸಬೇಕು ಅಥವಾ ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬ ಈ ಆಜ್ಞೆ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಇಲ್ಲವೇ ಇಲ್ಲ. एक भी ऐसा कारण बाइबल में नहीं दिया है जिसके कारण आप पत्नी का तलाक कर सकता। ನೀವು ಸತ್ಯವೇದದಲ್ಲಿ ಈ ರೀತಿಯಾಗಿ ಯಾವುದೇ ಕಾರಣ ಕೊಟ್ಟು ಹೆಂಡತಿಯನ್ನು ವಿಚ್ಛೇದನೆ ಮಾಡು ಎಂದು ಹೇಳಲಿಕ್ಕಿಲ್ಲ. बाइबल हमें सिखाती है कि अपनी अपनी पत्नी से ऐसे प्रेम करो जैसे मसीह ने प्रेम किया। ಆ ಸತ್ಯವೇದ ಕಲಿಸಿಕೊಡುವಂತದ್ದು ಏನಂತಂದ್ರೆ ನಿಮ್ಮ ಹೆಂಡತಿಯರನ್ನು ಈ ರೀತಿಯಾಗಿ ಪ್ರೀತಿಸಿರಿ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ. मसीह ने कब हमसे प्रेम किया? ಕ್ರಿಸ್ತನು ನಮ್ಮನ್ನು ಯಾವಾಗ ಹೇಗೆ ಪ್ರೀತಿಸಿದನು? रोमी 5:8। ರೋಮ 5:8 जब हम पापी ही थे ನಾವು ಪಾಪಿಗಳಾಗಿದ್ದಾಗಲೇ मसीह हमारे लिए मरा। ಕ್ರಿಸ್ತನು ನಮಗೋಸ್ಕರ ಮರಣವನ್ನು वो पद का प्रभाव आप देखिएगा, ये नहीं लिखा है जब हम पापी थे तो मसीह हमसे प्रेम किया। ಆ ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗ ಆತನು ನಮ್ಮನ್ನು ಪ್ರೀತಿಸಿದನು ಹಾಗಲ್ಲ. बाइबल सिखाती है जब हम पापी थे मसीह हमारे लिए मरा। ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗ ಆತನು ನಮಗೋಸ್ಕರ ಪ್ರಾಣ ಕೊಟ್ಟನು. उसका अर्थ क्या है? ಅದರ ಅರ್ಥ ಏನು? यूहन्ना 15 में आते हैं। ಯೋಹಾನ ಪತ್ರಿಕೆಯಲ್ಲಿ ಬರ್ತೇವೆ, प्रभु कहता है अपने मित्रों के लिए प्राण दे। इससे बड़ा प्रेम नहीं कि कोई अपने मित्र के लिए अपना प्राण दे। ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ, ನಾವು ಒಬ್ಬ ಸ್ನೇಹಿತನಿಗೋಸ್ಕರ ಮಿತ್ರನಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಮನಸ್ಸು ಮಾಡಿದ್ರು ಮನಸ್ಸು ಮಾಡಾನು. अर्थात बाइबल के अनुसार एक पत्नी पाप भी करे। ಸತ್ಯವೇದಕ್ಕೆ ಅನುಸಾರವಾಗಿ ಒಬ್ಬ ಹೆಂಡತಿ ಆಕೆ ಪಾಪ मैं जानता हूँ वर्तमान संसार में इस तरह की बात का शोषण हो जाएगा, इसलिए मैंने कहा इस बात का सच्चाई अपने जीवन में लागू करने के लिए आपको आत्मिक परिपक्वता में पहुंचना पड़ेगा। ಈ ರೀತಿಯಾಗಿರುವಂತಹ ಕಾಲಘಟ್ಟದಲ್ಲಿ ಇಂತಹ ಒಂದು ಅವಸ್ಥೆಗಳು ಆದಾಗ ನಾವು ಇದನ್ನು ಹೇಗೆ ಎದುರಿಸಬೇಕೆಂದು ಆಲೋಚನೆ ಮಾಡುವುದಾದರೆ ಆತ್ಮಿಕವಾಗಿ ಪರಿಶುದ್ಧತೆಯಲ್ಲಿ ನಾವು ಪರಿಪಕ್ವತೆಯನ್ನು ಹೊಂದುವುದು ಅವಶ್ಯವಾಗಿದೆ. ಬ್ರದರ್ ವಾಪಸ್ ಗಯಾ, उसकी पत्नी को स्वीकार किया। ಆ ಸಹೋದರನು ತುಂಬಾ ದುಃಖದಿಂದಲೂ ಆದರೂ ಹೊರಟು ಹೋದನು, ಆದರೆ ತನ್ನ ಹೆಂಡತಿಯನ್ನು ಆತನು ಸ್ವೀಕರಿಸಿದ. भाई लोग हमको बताइए प्रेम करना आसान है क्या? ಈಗ ಸಹೋದರ ಹೇಳ್ರಿ, ಪ್ರೀತಿ ಮಾಡುವುದು
ಸರಳವಾಗಿದೆಯೋ? No, not at all. ಇಲ್ಲ, ಅಷ್ಟೇ ಇಲ್ಲ. हम वचन को जैसे समझना चाहिए वैसे नहीं समझने के कारण हमको लगता है कि अधीन रहना आसान है, प्रेम करना जो है नहीं, अधीन रहना कठिन है या प्रेम करना आसान है. ನಾವು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು ಕಾರಣ. ಪ್ರೀತಿ ಮಾಡುವುದು ತುಂಬಾ ಸರಳವಾಗಿದೆ, ಅಧೀನವಾಗಿರುವುದು ತುಂಬಾ ಕಠಿಣವಾಗಿದೆ ಎಂದು ನಾವು ಯೋಚಿಸುತ್ತೇವೆ. एफेसियों की पत्री 5 का 22 से 32 तक के भाग में ಎಫೆಸದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 32 ವಾಕ್ಯಗಳಲ್ಲಿ वहां पर इस दोनों कार्य को एक जिम्मेदारी के रूप में भी बताया. ಈ ಎರಡು ಕಾರ್ಯಗಳನ್ನು ಒಂದು ಜವಾಬ್ದಾರಿಯುತ ಕಾರ್ಯ ಎಂದು ಹೇಳಲ್ಪಟ್ಟಿದೆ. वो जिम्मेदारी क्या है मालूम है? ಆ ಜವಾಬ್ದಾರಿ ಏನಾಗಿದೆ ಗೊತ್ತಾ? पत्नी क्यों अधीन रहना है? ಯಾಕೆ ಹೆಂಡತಿ ಅಧೀನಳಾಗಿರಬೇಕು? मेरा समय समाप्त हो रहा है इसलिए मैं जल्दी जा रहा हूं. ನನ್ನ ಸಮಯ ಸಮಾಪ್ತಿವಾಗ್ತಾ ಇದೆ, ಆದ್ರೆ ಬೇಗ पत्नी को क्यों अधीन रहना है? ಯಾಕೆ ಹೆಂಡತಿ ಅಧೀನಳಾಗಿರಬೇಕು? वास्तव में पत्नी पति के अधीन रहते हुए वो पत्नी पति को अधीन रहना सिखा रही है. ನಿಜವಾಗಿ ಹೇಳಬೇಕಾದರೆ ಹೆಂಡತಿ ಗಂಡನಿಗೆ ಅಧೀನಳಾಗಿದ್ದು ಗಂಡನಿಗೆ ಕಲಿಸಿಕೊಡ್ತಾ ಇದ್ದಾಳೆ ಹೇಗೆ ಅಧೀನನಾಗಿರಬೇಕೆಂದು. पत्नी के सारे कमी घटी के बावजूद भी एक पति उस पत्नी से प्रेम करता है. वो मसीह का प्रेम कैसे किया जाता है वो पति अपने पत्नी को सिखा रहा है अपने जीवन से. ಯಾವಾಗ ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಿರುವಾಗ ಆಕೆಯಲ್ಲಿರುವಂತಹ ಎಲ್ಲಾ ಕುಂದು ಕೊರತೆಗಳು ಇದ್ದರೂ ಸಹ ಕ್ರಿಸ್ತನ ಪ್ರೀತಿ ಹೇಗೆ ತಾನು ಅನುಭವಿಸಿದನು ಅದನ್ನು ಆಕೆ ಮೇಲೆ ಅದನ್ನು ಪ್ರೀತಿಸುತ್ತಾ ಇರುವುದನ್ನು ತೋರಿಸುತ್ತಾನೆ. तब पत्नी पति को नम्रता सिखा रही है. ಹೆಂಡತಿ ಗಂಡನಿಗೆ ಆ ಅಧೀನತೆ ಕಲಿಸಿಕೊಡ್ತಾ ಇದ್ದಾಳೆ. पति पत्नी को प्रेम सिखा रहा है. ಗಂಡನು ಹೆಂಡತಿಗೆ ಪ್ರೀತಿಯನ್ನು ಕಲಿಸಿಕೊಡ್ತಾ ಇದ್ದಾನೆ. दोनों व्यक्ति मसीह के प्रेम और नम्रता में बढ़ रहा है. ಇಬ್ಬರು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿಯೂ ಅಧೀನತೆಯಲ್ಲಿ ಬೆಳೀತಾ ಇದ್ದಾರೆ. अर्थात दोनों व्यक्ति एक दूसरे को मसीह के स्वभावों में बढ़ने के लिए सिखा रहे हैं. ಅವರಿಬ್ಬರು ಕ್ರಿಸ್ತನ ಸ್ವಭಾವದಲ್ಲಿ ಬೆಳೆಯುತ್ತಾ ಇರುವುದಕ್ಕಾಗಿ ಕಲಿಸಿಕೊಡ್ತಾ ಇದ್ದಾರೆ. जैसे जैसे आप मसीह के स्वभावों में बढ़ते हैं ಯಾವ ರೀತಿಯಾಗಿ ಕ್ರಿಸ್ತನ ಸ್ವಭಾವದಲ್ಲಿ ನೀವು ಬೆಳೆಯುತ್ತಾ ಹೋಗುತ್ತೀರಿ आपके अंदर आप मरते रहेंगे. ನಿಮ್ಮಲ್ಲಿ ನೀವೇ ಸತ್ತು ಹೋಗುವವರಾಗಿದ್ದೀರಿ. जब मेरे अंदर मसीह बढ़ते रहता है ನನ್ನಲ್ಲಿ ಕ್ರಿಸ್ತನು ಬೆಳೆಯುತ್ತಾ ಇದ್ದಾನಂತಂದ್ರೆ मैं नामक व्यक्ति जबी के साइमन मेरे अंदर मरते रहेगा. ನಾನು ಎಂದು ಹೇಳುವಾಗ ಜಬಿಕೆ ಸೈಮನ್ ನಾನು ಸತ್ತು ಹೋಗುತ್ತಾ ಇದ್ದೇನೆ. जबी के साइमन एक गंदा इंसान है. ಜಬಿಕೆ ಸೈಮನ್ ಒಬ್ಬ ಕೆಟ್ಟ ಮನುಷ್ಯನಾಗಿದ್ದಾನೆ. मेरे अंदर गुस्सा है. ನನ್ನಲ್ಲಿ ಸಿಟ್ಟು ಇದೆ. मेरे अंदर में तरह तरह के बुरे स्वभाव है. ನನ್ನಲ್ಲಿ ಎಲ್ಲ ಕೆಟ್ಟ ಕೆಟ್ಟ ಸ್ವಭಾವಗಳಿದೆ. लेकिन जैसे जैसे मैं मसीह के स्वभाव में बढ़ता हूँ ಯಾವ ರೀತಿಯಾಗಿ ನಾನು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಇದ್ದೇನೋ और मेरे अंदर जबी के साइमन मरते रहेगा. ನನ್ನಲ್ಲಿರುವಂತಹ ಜಬಿಕೆ ಸೈಮನ್ ಸಾಯುತ್ತಾ ಇದ್ದಾನೆ. मेरी पत्नी का नाम जास्मिन है. ನನ್ನ ಹೆಂಡತಿ ಹೆಸರು ಜಾಸ್ಮಿನ್ ಆಗಿದೆ. जब जास्मिन मसीह के स्वभाव में बढ़ती रहेगी ಯಾವಾಗ ಜಾಸ್ಮಿನ್ ಕ್ರಿಸ್ತನ ಸ್ವಭಾವದಲ್ಲಿ ಬೆಳೀತಾಳೋ उसके अंदर जास्मिन मरते रहेगी. ಆಕೆಯಲ್ಲಿರುವ ಜಾಸ್ಮಿನ್ ಸತ್ತು ಹೋಗುತ್ತಾ ಇದ್ದಾಳೆ. जब पति पत्नी दोनों मसीह में बढ़ते रहेगा ಯಾವಾಗ ಕ್ರಿಸ್ತನಲ್ಲಿ ಇಬ್ಬರು ಬೆಳೆಯುತ್ತಾ ಇದ್ದಾರೆ दोनों व्यक्ति अपने अंदर मरते रहेगा. ಇಬ್ಬರು ಅವರು ಒಬ್ಬರಲ್ಲಿ ಒಬ್ಬರು ಸತ್ತು ಹೋಗುತ್ತಾ ಇದ್ದಾರೆ. जब दोनों व्यक्ति मर जाता है ಇಬ್ಬರು ಸತ್ತು ಹೋಗುವಾಗ दोनों को एक शव पेटी में रख देंगे. ಅವರಿಬ್ಬರನ್ನು ಒಂದು ಆ ಶವದ ಪೆಟ್ಟಿಗೆಯಲ್ಲಿ ಇಡುತ್ತಾರೆ. दोनों को सारका में रख देंगे. ಇಬ್ಬರನ್ನು ಆ ಸಾರ್ಕಾ ಎಂಬ ಸ್ಥಳದಲ್ಲಿ ಇಡುತ್ತಾರೆ. जब जबी और जास्मिन मर जाते हैं ಯಾವಾಗ ಜಬಿ ಮತ್ತು ಜಾಸ್ಮಿನ್ ಸತ್ತು ಹೋಗುತ್ತಾರೋ वहाँ एक नया तन उत्पन्न होता है. ಅಲ್ಲಿ ಒಂದು ಹೊಸ ಶರೀರ ಉಂಟಾಗುವಂತದ್ದಾಗಿದೆ. What is that flesh? ಆ ಒಂದು ಶರೀರ ಯಾವುದಾಗಿದೆ? The body of Christ. ಅದು ಕ್ರಿಸ್ತನ ದೇಹವಾಗಿದೆ. The church. ಅದು ಸಭೆಯಾಗಿದೆ. Christ is the head of the church. ಆ ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ. वो एक तन क्या है? ಆ ಒಂದು ಶರೀರ ಏನಾಗಿದೆ? न पति का तन है
न पत्नी का तन है। ಅದು ಗಂಡನ ಶರೀರ ಅಲ್ಲ, ಹೆಂಡತಿಯ ಶರೀರ. पति पत्नी कहाँ पहुंच गया? ಈಗ ಗಂಡ ಹೆಂಡತಿಯಲ್ಲಿದ್ದಾರೆ. शव पेटी में, सारका में। ಶವ ಪೆಟ್ಟಿಗೆಯಲ್ಲಿ ಸಾರ್ಕಾದಲ್ಲಿದ್ದಾರೆ. क्यों हमारे परिवारों में आज भी झगड़े झंझट है? ಯಾಕೆ ನಮ್ಮ ಕುಟುಂಬದಲ್ಲಿ ಇನ್ನೂ ಜಗಳ ದ್ವೇಷಗಳಿದೆ? क्योंकि पति नहीं मरा न पत्नी मरा है। ಯಾಕಂದ್ರೆ ಗಂಡನು ಸತ್ತಿಲ್ಲ, ಹೆಂಡತಿಯೂ ಸತ್ತಿಲ್ಲ. अपने सारे गंदे स्वभावों को लेके चल रहे हैं। ಎಲ್ಲ ಹೊಲಸಾದ ಸ್ವಭಾವಗಳನ್ನು ತೆಗೆದುಕೊಂಡು ಕುಟುಂಬ ಜೀವಿತ ಜೀವಿಸ್ತಾ ಇದ್ದಾರೆ. मरने के लिए तैयार नहीं है। ಸಾಯುವುದಕ್ಕೆ ಸಿದ್ಧರಾಗಿಲ್ಲ. संत पौलुस ने क्या कहा? ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, अब मैं जीवित न रहा, मसीह मुझ में जीवित है। ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸುತ್ತಾನೆ. मैं शवपेटी में हूँ, ನಾನು ಆ ಶವ ಪೆಟ್ಟಿಗೆಯಲ್ಲಿದ್ದೇನೆ. मुझ में मसीह जीवित है। ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. पारिवारिक जीवन का सबसे बड़ा उस सिद्धता, परिपूर्णता, दोनों पति पत्नी अपने स्वभावों के लिए मरते समय है। ಈ ಒಂದು ಕುಟುಂಬದ ಜೀವಿತದಲ್ಲಿ ಆ ಒಂದು ಗಂಡ ಹೆಂಡತಿ ಅವರು ಸಾಯುವಂತ ಸ್ಥಿತಿಯಲ್ಲಿ ಬರುವುದೇ ಆ ಕುಟುಂಬ ಜೀವಿತವಾಗಿದೆ. जब पत्नी मर जाता है, वो मसीह का विनम्रता दिखाते रहेगी। ಆ ಹೆಂಡತಿ ಸಾಯುವುದು ಅಂದ್ರೆ ಆಕೆ ದೀನತೆಯಲ್ಲಿ ಆಕೆ ಸಾಯ್ತಾ ಇದ್ದಾಳೆ. जब पति अपने स्वभावों के लिए मर जाता है, वो मसीह के प्रेम दिखाते रहेगा। ಯಾವಾಗ ಗಂಡನು ತನ್ನ ಸ್ವಭಾವದಲ್ಲಿ ಸಾಯುವಂತಹ ಹಂತದಲ್ಲಿ ಅವನು ಕ್ರಿಸ್ತನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. पत्नी से पति मसीह का नम्रता सीखेगा। ಆ ಗಂಡನು ಹೆಂಡತಿಯ ಅಧೀನತೆಯಿಂದ ಆ ಕ್ರಿಸ್ತನ ಅಧೀನತೆ ತಿಳ್ಕೊಳ್ಳುವನು. पति से पत्नी मसीह का प्रेम सीखेगा। ಗಂಡನ ಪ್ರೀತಿಯನ್ನು ಹೆಂಡತಿ ತಿಳಿದು ಆ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಳ್ಳುವಳು. वो परिवार मसीह के प्रेम और नम्रता से सजा हुआ परिवार होगा। ಆ ಕುಟುಂಬವೇ ಕ್ರಿಸ್ತನ ಪ್ರೀತಿ ಮತ್ತು ದೀನತೆಯಿಂದ ಸೌಂದರ್ಯ ಹೊಂದಿರುವಂತ ಕುಟುಂಬವಾಗಿರುವುದು. परिवार का आत्मिक एकता यही है। ಇದೇ ಕುಟುಂಬದ ಒಂದು ಆತ್ಮಿಕ ಐಕ್ಯತೆ ಆಗಿದೆ. जिस परिवार में मसीह राज्य करता है, ಯಾವ ಕುಟುಂಬದಲ್ಲಿ ಕ್ರಿಸ್ತನು ಆಳುತ್ತಾ ಇದ್ದಾನೋ वो है एक भक्तिपूर्ण परिवार। ಅದೇ ಒಂದು ಭಯ ಭಕ್ತಿ ಉಳ್ಳುವಂತ The ಕುಟುಂಬವಾಗಿದೆ. family on which the Christ reigns is the godly family. ಯಾವ ಕುಟುಂಬದಲ್ಲಿ ಕ್ರಿಸ್ತನು ಆಳುತ್ತಾ ಇದ್ದಾನೋ, मेरे फैमिली में अगर मैं राज करता हूँ, वो गॉडली फैमिली नहीं है। ಒಂದು ವೇಳೆ ನನ್ನ ಕುಟುಂಬದಲ್ಲಿ ನಾನೇ ರಾಜ್ಯವನ್ನು ಆಳುತ್ತಾ ಇದ್ದೇನೆ ಅಂದ್ರೆ ಅದು ದೈವ ಭಕ್ತಿಯ ಕುಟುಂಬ ಅಲ್ಲ. मेरे परिवार में अगर पत्नी राज करती है, वो गॉडली फैमिली नहीं है। ಒಂದು ವೇಳೆ ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ರಾಜ್ಯ ಮಾಡುತ್ತಾ ಇರುವುದರ ಆಳುತ್ತಾ ಇದ್ರೆ ಅದು ಕುಟುಂಬ ದೈವ ಭಕ್ತಿಯ ಕುಟುಂಬ ಅಲ್ಲ. जहाँ मैं और मेरी पत्नी अपने स्वभावों के लिए मर के सारका वो शवपेटी में पहुंच जाते हैं, तब हमारे परिवार में मसीह जीवित रहता है। वो है वास्तविक ಭಕ್ತಿಪೂರ್ಣ ಪರಿವಾರ. ಯಾವ ಕುಟುಂಬದಲ್ಲಿ ಅವರು ತಮ್ಮ ಸ್ವಭಾವಕ್ಕೆ ಸತ್ತು ಹೋಗಿ ಆ ಕ್ರಿಸ್ತನ ಸ್ವಭಾವವನ್ನು ಧರಿಸಿದವರಾಗಿ ಆ ರೀತಿಯಾಗಿ ನಾವು ಜೀವಿಸುವಾಗ ಸಾರ್ಕ ಎಂಬ ಶವಪೆಟ್ಟಿಗೆಯಲ್ಲಿ ನಾವು ಮುಚ್ಚಲ್ಪಟ್ಟು ಕ್ರಿಸ್ತನು ನಮ್ಮಿಂದ ಕಂಡು ಬರುವುದಾದ್ರೆ, ಕ್ರಿಸ್ತನ ಸ್ವಭಾವ ಉಳ್ಳುವುದಾದ್ರೆ ಅದೇ ದೇವ ಭಕ್ತಿಯ ಕುಟುಂಬವಾಗಿರುವಂತದ್ದಾಗಿದೆ. उस परिवार पर प्रभु की आशीष होगी। ಆ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಉಂಟಾಗುವುದು. उस परिवार में प्रभु की उपस्थिति होगी। ಆ ಕುಟುಂಬದಲ್ಲಿ ಕ್ರಿಸ್ತನ ಉಪಸ್ಥಿತಿ ಇರುವುದು. उस परिवार पर प्रभु प्रसन्न होगा। ಆ ಕುಟುಂಬದ ಮೇಲೆ ಕರ್ತನು ಪ್ರಸನ್ನನಾಗುವನು. वही परिवार प्रभु को प्रसन्न करने वाला पारिवारिक जीवन बिता ಅದು पाएगा। ಒಂದೇ ಒಂದು ಕುಟುಂಬ ಕ್ರಿಸ್ತನ ಪ್ರಸನ್ನತೆಯನ್ನು ಲೋಕಕ್ಕೆ ಪ್ರಚುರಪಡಿಸುವಂತದ್ದಾಗಿ ಕಂಡು ಬರುವುದು. इन वचनों के द्वारा प्रभु आपको आशीष ಈ ವಾಕ್ಯಗಳಿಂದ ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. प्रभु के नाम की महिमा। ದೇವನಾಮಕ್ಕೆ ಸ್ತೋತ್ರ.